still text marry me in spite of knowing because I don't know if I ಗೊತ್ತಿಲ್ಲ ಅನ್ಸುತ್ತೆ ಕೆಲವರಿಗೆ I don't know they say marry me. ಲವ್ ಆಗಿ ಮದುವೆ ಆದಮೇಲೆ ಜೀವನ ಸ್ಟಾರ್ಟ್ ಆಗೋದು ಅಂತ ಯೂಶುವಲಿ ಹ್ಯಾಪಿಲಿ ಎವರ್ ಮ್ಯಾರಿಡ್ ಅನ್ನೋದು ಇದೆಯಲ್ಲ ಬಟ್ ಮದುವೆ ಆದಮೇಲೆ ಜೀವನ ಸ್ಟಾರ್ಟ್ ಆಗೋದು ಅನ್ನೋದು. ವಿ ಕಾಲ್ಡ್ ಆಲ್ ದ ಜನರ್ಸ್ ಆಫ್ ಪೀಪಲ್ ಒಂದು 10-15 ಜನ ಕರೆಸಿ ನಾವು ಐ ಗೇವ್ ಎ ರೀಡಿಂಗ್. ಈಗ ನಿಮ್ಗೆ ಹೆಂಗೆ ರೀಡಿಂಗ್ ಕೊಟ್ಟನೋ ಅದೇ ಥರ ಅವ್ರಿಗೆ ಒಂದು ರೀಡಿಂಗ್ ಕೊಟ್ವಿ. ವಿ ಆ್ಯಕ್ಚುಲಿ ಗೇವ್ ದಮ್ ಫೀಡ್ಬ್ಯಾಕ್ ಶೀಟ್ಸ್. ವಿ ಟೋಲ್ಡ್ ದಮ್ ಟು ಫಿಲ್ ಅಪ್ ದೋಸ್ ಶೀಟ್ಸ್ ಅಂಡ್ ಟೆಲ್ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್. ನಮ್ಮ ಪರ್ಸ್ನಲ್ ಇಶ್ಯೂಸ್ಗೆ ನಾವು ಸಿನಿಮಾ ಹಾಳು ಮಾಡಬಾರ್ದು ಯಾವತ್ತು. ಕರೆಕ್ಟ್. ಅಕಸ್ಮಾತ್ ಆಗಲಿಲ್ಲ ಅಂದರೆ ವರ್ಕೇ ಮಾಡಬಾರ್ದು. ವೆಲ್ಕಮ್ ಟು ಫಿಲ್ಮ್ ಕಂಪ್ಯಾನಿಯನ್ ಸೌತ್. ರೊಮ್ಯಾಂಟಿಕ್ ಕಾಮಿಡಿ ಅಂದಿದ ತಕ್ಷಣ ನನಗೆ ತುಂಬ ಖುಷಿ ಬಿಕಾಸ್ ಅದು ನನ್ನ ಫೇವ್ರೆಟ್ ಜಾನರ್. ಆ್ಯಂಡ್ ನಾನು ಸರಿಗೆ ಕೇಳ್ತಾ ಇದ್ದೆ ಇದು ಯಾವ ಜಾನರಲ್ಲಿ ಬರುತ್ತೆ ಆ್ಯಂಡ್ ಇಟ್ ಈಸ್ ಅ ರೊಮ್ಯಾಂಟಿಕ್ ಕಾಮಿಡಿ. ಟ್ರೈಲರ್ ನೋಡಿದ್ರು ಆಫ್ಕೋರ್ಸ್ ಗೊತ್ತಾಗುತ್ತೆ. ಫಾರ್ ರಿಜಿಸ್ಟ್ರೇಷನ್ ನಾನು ಫಸ್ಟ್ ನೋಡಿದಾಗ ಐ ವಾಸ್ ಲೈಕ್ ಇದನ್ನೇನು ಫಾರೆನ್ ಅನ್ನೋ ಒಂದು ಪದನ್ನ ಹ್ಯಾವ್ ದೇ ಟ್ರೈಡ್ ಟು ಡೂ ಸಮಥಿಂಗ್ ಅಂತ ಅನ್ಕೊಂಡೆ. ತುಂಬ ಜನ ಇನ್ಫ್ಯಾಕ್ಟ್ ನಾವು ನಮ್ಮ ಸೆಟ್ಟಲ್ಲಿ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಇದು ತುಂಬಾ ಶೂಟಿಂಗ್ ನಡಿಬೇಕಾರೆಲ್ಲ ನಡೀತಾನೆ ಇತ್ತು. ಯಾವ ಸಿನಿಮಾ ಅಂದ್ರೆ ಫಾರಿನ್ ಅಂದ್ರೆ ಸರ್ ಜನಕ್ಕೆ ಟೈಟಲೇ ಅರ್ಥ ಆಗ್ತಾ ಇಲ್ಲ. ಸೊ ಹೌ ಡು ವಿ ಕನ್ವೆ ಬಿಕಾಸ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅನ್ನೋದು ಎಲ್ಲ ಕನ್ನಡಿಗರಿಗೆ ಎಲ್ಲರಿಗೂ ಗೊತ್ತು. ಅದನ್ನ ಯಾರು ಕನ್ನಡ ಪದದಲ್ಲಿ ಯೂಸ್ ಮಾಡಲ್ಲ. ಬಟ್ ಸಿನಿಮಾ ಹೆಸರು ಫಾರಿನ್ ಬಿಕಾಸ್ ಅದು FOR ಫಾರ್ ರೀಜನ್ ಅಂತರು ಫಾರ್ ರೀಗನ್ ಫಾರ್ ರೀಜನ್ ಅಂಡ್ ಫಾರಿನ್. ಸೊ ಅದಕ್ಕೆ ಆಕ್ಚುಲಿ ಒಂದು ವಿಡಿಯೋ ಕೂಡ ಮಾಡಿದ್ವಿ. ಆಚೆ ಕಡೆ ಅಲ್ಲ ನಮ್ಮ ತಂಡದಲ್ಲೇ ಸುಮಾರು ಜನ ಯೋಚನೆ ಮಾಡಿದ್ದಾರೆ ಟೈಟಲ್ ಹೇಳಕ್ಕೆ. ಈ ಸಿನಿಮಾ ಶೂಟಿಂಗ್ ದಿನ ಶೂಟಿಂಗ್ ಮಾಡ್ತಾ ಇದ್ರಲ್ಲ ಇದು ಯಾವ ಸಿನಿಮಾ ಅಂತ ಅಂದ್ರೆ ಅದೇ ಫಾರ್ ಬೇರೆ ಬೇರೆ ಬಟ್ ಅದು ಫೈನಲಿ ಇಟ್ ಇಸ್ ಫಾರ್ ರಿಜಿಸ್ಟ್ರೇಷನ್. ಸರ್ ಟೈಟಲ್ ಹೇಗೆ ಇದನ್ನ ನೀವು ಇಟ್ರಿ ಈ ಸಿನಿಮಾಕ್ಕೆ? ಕತೆ ಆದಮೇಲೆ ಸುಮಾರು ಟೈಟಲ್ಗಳು ಬಂತು. ಸೊ ನಾನು ಪ್ರೊಡ್ಯೂಸರ್ ಒಂದು ಕಡೆ ರೋಡ್ ಸೈಡಲ್ಲಿ ಚಾಟ್ಸ್ ತಿಂತಾ ಇದ್ವಿ. ಸೊ ವಿ ಸಾ ಎ ವೆಹಿಕಲ್ ಕಮಿಂಗ್ ಅಪ್. ಸೊ ಇಮ್ಮಿಡಿಯೇಟಾಗಿ ನವೀನ್ ಅವರು ಪ್ರೊಡ್ಯೂಸರು ಆ ಗಾಡಿ ನೋಡ್ಬಿಟ್ಟು ಫಾರ್ ರಿಜಿಸ್ಟ್ರೇಷನ್ ಅಂದ. ಅಂದೆ ಫಾರ್ ರಿಜಿಸ್ಟ್ರೇಷನ್ ಅಂದ ಅಂದರೆ ಏನು ಅಂದೆ. ಹಿಟುಕೆ ಪೇಪರ್ ತೊಗೊಂಡು FOR REGN ಯಾಕೆ ಅಂದೆ. ಸಂಬಂಧಗಳ ಬಗ್ಗೆ ಇರುತ್ತೆ. ಗಾಡಿ ರಿಜಿಸ್ಟ್ರೇಷನ್ ಆಗಿರ್ಬೋದು. ಲೆಟ್ಸ್ ಗಿವ್ ದಿಸ್ ಅಂತ. ಸೊ ಇಟ್ಸ್ ಹಿಸ್ ಬೇಬಿ. ರೈಟ್. ಫಾರ್ ರಿಜಿಸ್ಟ್ರೇಷನ್ ಬಗ್ಗೆ ಅಫ್ಕೋರ್ಸ್ ನಾವು ಮಾತಾಡೋಣ. ಬಟ್ ಈ ರೊಮ್ಯಾಂಟಿಕ್ ಕಾಮಿಡಿ ಅನ್ನೋ ಜಾನರ್ ಐ ಥಿಂಕ್ ಎಲ್ರಿಗೂ ಇಷ್ಟ. ಅದು ಯಾವಾಗ ಮೂಡ್ ಅಪ್ಸೆಟ್ ಆಗಿರುತ್ತೆ ಅಥವಾ ಅದಕ್ಕೆ ಮೂಡ್ ಚೆನ್ನಾಗಿರ್ಬೇಕಂತೂ ಇಲ್ಲ. ಯಾವುದೇ ಮೂಡಲ್ಲಿ ನೀವು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ನೋಡಿ ಯು ಫೀಲ್ ಗುಡ್. ಸೊ ಐ ವಾಂಟ್ ಟು ಸ್ಟಾರ್ಟ್ ವಿತ್ ಯು. ನಿಮ್ಮ ತುಂಬ ಇಷ್ಟವಾದ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಯಾವುದು? ತುಂಬ ಇಷ್ಟ ಅಂದರೆ ಇವುದೇ ಲವ್ ಮಾಕ್ಟೇಲ್ ನಂಗೆ ಭಾಳ ಇಷ್ಟ. ರಾಮ್ ಕಾಮ್ ಅಂತ ಹೇಳೋಕ್ಕಾಗಲ್ಲ ಬಟ್ ಓಕೆ ಕನ್ಮನಿ ನನಗೆ ಭಾಳ ಇಷ್ಟ. ಕನ್ನಡದಲ್ಲಿ ಮೇ ಬಿ ಲವ್ ಮಾಕ್ಟೇಲೆ ಆಲ್ಮೋಸ್ಟ್ ನನಗೆ ಅವರು ಚೈಲ್ಡ್ಹುಡ್ಡಿಂದ ತಗೊಂಬಂದು ಅಲ್ಲಿವರೆಗೂ ತಗೊಂಡೋಗಿದ್ದು ತುಂಬ ಇಷ್ಟ. ತುಂಬ ನನಗೆ ಬಹಳ ಎಫೆಕ್ಟ್ ಮಾಡಿರುವಂಥ ರಾಮ್ ಕಾಮ್ ಅಂದರೆ ಪ್ರೇಮಮ್. ರೈಟ್. ನೀವು ಮೆಲನಾ ನಿಮ್ಗೆ ಯಾವ್ದು ಇಷ್ಟ? ಬಹಳಷ್ಟು ಸಿನಿಮಾಗಳಿದೆ. ನನಗೆ ಆ್ಯಸ್ ಅ ಆಡಿಯನ್ಸ್ ನನಗೆ ಎಂಜಾಯ್ ಮಾಡೋಕ್ಕೆ ಇಷ್ಟ ಸಿನಿಮಾನ. ಅಂದರೆ ಬೇರೇನು ಯೋಚನೆ ಮಾಡ್ದಲೆ ಜಡ್ಜ್ ಮಾಡ್ದಲೆ ಐ ವಾಂಟ್ ಟು ಎಂಜಾಯ್ ಅ ಫಿಲ್ಮ್. ಸಿಂಪಲ್ ಫಿಲ್ಮ್ಸ್, ಲೈಟ್ ಫಿಲ್ಮ್ಸ್ ಲೈಕ್ ಕಾಮಿಡಿ, ರೊಮ್ಯಾಂಟಿಕ್. ನನಗೆ ರೀಸೆಂಟಾಗಿ ರಾಕಿ ರಾಣಿ ಅಂದರೆ ಆ್ಯಸ್ ಎಂಟರ್ಟೈನ್ಮೆಂಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ 2 ಕ್ಯಾರೆಕ್ಟರ್ಸು ಆ್ಯಂಡ್ ಹೌ ದೇ ಮೇಡ್ ಯು ಲಾಫ್ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಆ ರೀತಿ ಫಿಲ್ಮ್ಸ್ ತುಂಬ ಇಷ್ಟ. ಶಾರುಖ್ ಖಾನ್ ಅವ್ರ ಎಲ್ಲ ಫಿಲ್ಮ್ಸ್ಗಳು ಇಷ್ಟ ನನಗೆ. ಐ ಆಮ್ ಅ ಬಿಗ್ ಫ್ಯಾನ್. ರೈಟ್. ಸೊ ಆ ರೀತಿ ಫಿಲ್ಮ್ಸ್ ನೋಡೋಕೆ ಇಷ್ಟ ಆಗುತ್ತೆ. ರೈಟ್. ಸರ್ ನಿಮಗೆ? ನನಗೆ ಮುಂಗನವಾಡಿ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಟ್ ಎವ್ರಿ ಜಂಕ್ಷನ್ ಯು ಹ್ಯಾವ್ ಎ ಕಾಮಿಡಿ. ರೈಟ್. ಹೌದು. ಅಟ್ ಎವ್ರಿ ಸೀನ್ ಯು ಹ್ಯಾವ್ ಎಮೋಷನ್. ಇಟ್ ಮೈಟ್ ಬಿ ಎ ಕಾಮಿಡಿ, ಇಟ್ ಮೈಟ್ ಬಿ ಸಮ್ ಕೈಂಡ್ ಆಫ್ ಟ್ರಾಜಿಕ್, ಇಟ್ ಮೈಟ್ ಬಿ ಎ ಶಾಕಿಂಗ್, ಇಟ್ ಮೈಟ್ ಬಿ ಎ ಸಮ್ ಕೈಂಡ್ ಆಫ್ ಆಕ್ಟಿವಿಟಿ. ಸೊ ದೇ ಹ್ಯಾವ್ ವೆರಿ ನೀಟ್ಲಿ ಡೈಸೆಕ್ಟೆಡ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ರೈಟ್. ಅದು ನಂಗೆ ತುಂಬಾ ಇಷ್ಟ ಆಯಿತು. ಹಾಡಿಗೆ ಬಂದಾಗ ಪೀಪಲ್ ಹ್ಯಾವ್ ವಾಚ್ ದ ಫಿಲ್ಮ್ ಬಿಕಾಸ್ ಆಫ್ ದಟ್ ವಾಟರ್. ಹೌದು. ಜೋಗ್ ಫಾಲ್ಸ್. ರೈಟ್. ನಾನು ಅದು ನೋಡೋಕ್ಕೆ 5 ಸಲ ಹೋಗಿದ್ದೀನಿ. ನಾನು ಅನಂತ್ ನಾಗ್ ಸರ್ದು ಕಾಮಿಡಿ ಇದೆಲ್ಲ ಅದನ್ನು ನೋಡೋಕ್ಕೆ ಹೋಗಿದ್ದೀನಿ, ಸುಮಾರು ಸಲ ಹೋಗಿದ್ದೀನಿ. ಸೊ ರೊಮ್ಯಾಂಟಿಕ್ ಕಾಮಿಡಿ ಅದು ಗೌರಿ ಗಣೇಶನ ಮದುವೆ ಅದಂತೂ ಐ ಥಿಂಕ್ ಫ್ಯಾಮಿಲಿ ಸ್ಟೋರೀಸ್ ಅಲ್ಲ, ಕ್ಲಾಸಿಕ್. ಅದು ಇವಾಗಲೂ ನೀವು ಯೂಟ್ಯೂಬಲ್ಲಿ ಯಾವಾಗಾದರೂ ಹಾಕ್ಕೊಂಡ್ರೆ ಆ ಸಿನಿಮಾಗಳು ಎಷ್ಟು ನಗು ಬರುತ್ತೆ. ಸೊ ಐ ಥಿಂಕ್ ದ್ಯಾಟ್ಸ್ ಅ ನೈಸ್ ಥಿಂಗ್ ಅಬೌಟ್ ಕಾಮಿಡಿ ಆ್ಯಂಡ್ ರೊಮ್ಯಾನ್ಸ್. ಕಮಿಂಗ್ ಟು ಈ ಒಂದು ಸಿನಿಮಾ, ಹೇಗೆ ನೀವು ಇವರಿಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರಿ ಈ ಪಾತ್ರಕ್ಕೆ? ಸುಮಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಆ್ಯಕ್ಚುಲಿ ಇದ್ರ ಬಗ್ಗೆ. ಕತೆ ಬರೀಬೇಕಾದ್ರೆ ಆಸ್ ಐ ಟೋಲ್ಡ್ ಯು, ನಾನು ಈ ಫಣಿರಾಮ್ ಸರ್ದು ಮತ್ತು ನಮ್ಮ ಕಾಮಿಡಿ ಜಾನರ್ಸ್ದೆಲ್ಲ ನಾನು ಪಡೋಸನ್, ಹಿಂದಿ ಫಿಲ್ಮ್ ಪಡೋಸನ್, ದಟ್ ಇಸ್ ಮೈ ಫಸ್ಟ್ ಫೇವ್ರೆಟ್ ಕಾಮಿಡಿ ರೊಮ್ಯಾಂಟಿಕ್ ಫಿಲ್ಮ್ ಬೇಸಿಕ್ಲಿ. ಈ ತುಂಬ ಕಾಮಿಡಿ ಸೆನ್ಸ್ ಇರುತ್ತೆ ಆ್ಯಕ್ಚುಲಿ ಫಿಲ್ಮ್ಸ್ಗೆಲ್ಲ. ಸೊ ಅದಕ್ಕೆ ನಾವು ಬರೀಬೇಕಾದ್ರೂ ಆ್ಯಕ್ಚುಲಿ ಮನಸ್ಸಲ್ಲಿ ಯಾರೂ ಇರಲಿಲ್ಲ. ಬರಿತಾ ಪಾತ್ರ ಕೇಳುತ್ತೆ ಅಂತ ಹೇಳ್ತಾರೆ, ಪಾತ್ರ ಡಿಮ್ಯಾಂಡ್ ಮಾಡುತ್ತೆ. ಅದೇ ಟೈಮ್ಗೆ ಡಿಮ್ಯಾಂಡ್ ಆಗಿ ಇದು ಬಂತು, ಲವ್ ಮಾಕ್ಟೇಲ್ ಬಂತು, ದಿಯಾ ಬಂತು. ಸೊ ಐ ಹ್ಯಾಡ್ ಬೀನ್ ಟು ಮಂಗ್ಳೂರ್ ಟು ಡೂ ಸಮ್ ರೆಕ್ಕಿ.
ಈ ಫಿಲಮ್ಗೋಸ್ಕರನೇ. ಅಲ್ಲಿ ಪೃಥ್ವಿ ಸರ್ ಸಿಕ್ಕಿದ್ರು. ಐ ಹ್ಯಾಡ್ ವಾಚ್ ದ ತುಳು ಫಿಲಮ್ ನೋಡಿ ಸರ್ಗೆ ನಾನು ಚೆಕ್ ಮಾಡಿದೆ. ಅವರು ಫಸ್ಟ್ ಲೈನ್ ಕೇಳಿ ಆಯ್ತು ಬಂದು ಕೇಳ್ತೀನಿ ಅಂತ ಹೇಳಿದ್ರು. ಸೊ ಅದು ಆಗಿ ಅನೌನ್ಸ್ಮೆಂಟ್ ಆಗಿ ಸ್ವಲ್ಪ ದಿನಕ್ಕೆ ಲಾಕ್ಡೌನ್ ಬಂತು. ದೆನ್ ಆ ಪಾತ್ರಕ್ಕೆ ಯಾರು ಬೇಕು ಅಂತ ನಾವು ಫಸ್ಟು ಸರ್ದು ಒಂದು ಫೋಟೋ ಹಾಕ್ಬಿಟ್ಟು ಅದ್ರ ಪಕ್ಕ ಯಾರ್ಯಾರು ಹಾಕೋಬೇಕು ಫೋಟೋಸ್ ಎಲ್ಲ ಚೆಕ್ ಮಾಡಿದೆ. ಎಲ್ಲ ಹೀರೋಯಿನ್ಸ್ದೆಲ್ಲ. ಸೊ ಯಾರ್ಯಾರು ಹೀರೋಯಿನ್ಸ್ ಅದು ಹೇಳ್ತೀರಾ? ಇಲ್ಲ ಹಂಗಂತಲ್ಲ, ಎಲ್ಲರೂ ಹಾಕೊಂಡ್ವಿ. ಸೊ ಅವತ್ತು ನಾವು ಏನು ಮಾಡ್ತೀವಿ, ವಿ ಡೂ ದಿಸ್ ಬ್ರೈನ್ ಸ್ಟಾಮಿಂಗ್ ಅಂತ ಮಾಡ್ತೀವಿ ನಾವು. ಕ್ವಾಲಿಟಿಲಿ ಬ್ರೈನ್ ಸ್ಟಾಮಿಂಗ್ ಸೆಷನ್ ಅಂತ ಮಾಡ್ತೀವಿ. ಆಮೇಲೆ ಅದೆಲ್ಲ ನಾವು ಸೆಗ್ಮೆಂಟೇಷನ್ ಅಂತ ಮಾಡ್ತೀವಿ. ಆ ಸೆಗ್ಮೆಂಟೇಷನ್ ಬಂದಾಗ ಫಸ್ಟು ಮ್ಯಾಮ್ದು ಫೋಟೋ ಮ್ಯಾಚ್ ಆಯಿತು. ಅಟ್ ದ ಸೇಮ್ ಟೈಮ್ ಅವ್ರ ಪರ್ಫಾರ್ಮೆನ್ಸ್ ಇಸ್ ವಾವ್ ಅದರಲ್ಲಿ. ಸೊ ಸರ್ದು ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಸೊ ಎರಡೂ ನೋಡಿಕೊಂಡು ಆ ಸೆಗ್ಮೆಂಟೇಷನ್ ಮ್ಯಾಚ್ ಆಗಿದ್ದು ಸೊ ನಮ್ಗೆ ತುಂಬಾ ಹೆಲ್ಪ್ ಆಯಿತು. ಅದು ಮಾತ್ರ ಅಲ್ಲ, ಅವ್ರು ಇನ್ನೊಂದು ಅಪ್ಪ ಅಮ್ಮನ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅಂತ ಕೇಳಿದ್ರು. ಅದೇ ಥರನೇ ಎಲ್ಲ ಕ್ಯಾರೆಕ್ಟರ್ಸ್ ಅಷ್ಟೇ. ಈಗ ಪೃಥ್ವಿ ತಂದೆ ತಾಯಿ ಇದ್ದರೆ ಸುಧಾ ಬೆಳವಡಿ ಅವರು ಮತ್ತು ಬಾಬು ಸರ್. ಸುಧಾ ಬೆಳವಡಿ ಅವರು ಶೀಸ್ ಎವ್ರಿಬಡೀಸ್ ಮಗ. ಸೊ ಅದು ಏನು ಮಾಡಿದ್ರು ಸರ್ದು ಮುಖ ಇಟ್ಬಿಟ್ಟು ಅಪ್ಪ ಅಮ್ಮ ಇಟ್ಬಿಟ್ಟು ಮೂವ್ ಮ್ಯಾಚ್ ಆಗುತ್ತಾ ಕಣ್ಣು ಆ ಟೆಕ್ಸ್ಚರ್ ಅಲ್ಲ. ಸೊ ಎಲ್ಲ ನಮ್ಮದು ಹಂಗೆ ಟ್ರೈ ಮಾಡಿದ್ವಿ. ಸೊ ರಾಮ್ ಕಾಮ್ನ ಥ್ರಿಲ್ಲರ್ ಸ್ಟೈಲಲ್ಲಿ ಮಾಡಿದ್ದಾರೆ. ಅಲ್ಲಲ್ಲ, ಐ ಥಿಂಕ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ಮಿಲನ, ನೀವು ಒಂದು ರೊಮ್ಯಾಂಟಿಕ್ ಕಾಮಿಡಿ ಮಾಡಿದ ತಕ್ಷಣ ಇನ್ನೊಂದು ರೊಮ್ಯಾಂಟಿಕ್ ಕಾಮಿಡಿ ಮಾಡ್ತಾ ಇದ್ದೀರಾ. ಹೌ ಡು ಯು ಟ್ರೀಟ್ ಇಟ್ ಡಿಫ್ರೆಂಟ್ಲಿ? ಬಿಕಾಸ್ ಕೌಸಲ್ಯ ಸುಪ್ರಜಾ ರಾಮ ಸಹ ಒಂದು ರೊಮ್ಯಾಂಟಿಕ್ ಕಾಮಿಡಿ ಅಂತಲೇ ಹೇಳ್ಬಹುದು. ಆ್ಯಂಡ್ ನಾವು ದಿಸ್ ಆ್ಯಸ್ ಕ್ಯಾರೆಕ್ಟರ್, ಆ್ಯಸ್ ಯುವರ್ ಹೋಮ್ ವರ್ಕ್ ಏನು ಬೇರೆದು ಮಾಡಿದ್ದೀರಾ? ಸಿ ಫಸ್ಟ್ಲಿ ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಅಂತ ಬಂದಾಗಲೇ ಐ ಥಿಂಕ್ ಆ್ಯಕ್ಟ್ರೆಸಸ್ಗೆ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ ಸಿನಿಮಾದಲ್ಲಿ. ವೆರಿ ನೈಸ್ ರಾಮ್ ಕಾಮ್ ಅಂತ ಒಂದು ಕಡೆ ಇಟ್ಬಿಟ್ಟು, ಇನ್ನೊಂದು ತುಂಬ ದೊಡ್ಡ ಸಿನಿಮಾ ಕಮರ್ಷಿಯಲ್ ಮಾಸ್ ಸಿನಿಮಾದಲ್ಲಿ ಲೀಡ್ ಅಂದರೆ ಐ ವಿಲ್ ಸ್ಟಿಲ್ ಸೆಲೆಕ್ಟ್ ಅ ರಾಮ್ ಕಾಮ್. ರೀಸನ್ ಮೀನ್ ಇಟ್ ವಿಲ್ ಹ್ಯಾವ್ ಅ ಗುಡ್ ಸ್ಪೇಸ್ ಟು ಪರ್ಫಾರ್ಮ್. ಅಂದರೆ ನಮ್ಗೆ ಒಳ್ಳೆ ಸ್ಕೋಪ್ ಇರುತ್ತೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಮೇ ಬಿ ದಟ್ಸ್ ವೈ ಆ ಜಾನರ್ಗಳು ಜಾಸ್ತಿ ಮಾಡ್ತಾ ಇದ್ದೀನಿ. ಬಿಕಾಸ್ ಎಂಡ್ ಆಫ್ ದ ಡೇ ಕತೆ ಕೇಳ್ಬೇಕಾದ್ರೆ ಈ ಮಾಸ್ ಸಿನಿಮಾ ಅಥವಾ ಏನೋ ಒಂದು ಇಶ್ಯೂ ಮೇಲಿರೋ ಸಿನಿಮಾ ಆದಾಗ ನಿಮ್ಮ ಪಾತ್ರ ಏನು ಕಾಂಟ್ರಿಬ್ಯೂಟ್ ಮಾಡುತ್ತೆ ಸಿನಿಮಾಗೆ ಅಂತ ನೋಡಿದಾಗ ತುಂಬ ಸಣ್ಣದಾಗಿ ಕಾಣಿಸುತ್ತೆ. ಅದು ಅಲ್ಟಿಮೇಟ್ಲಿ ಒಂಥರ ಒಪ್ಕೊಳ್ಳೋಕ್ಕಾಗಲ್ಲ ಸಿನಿಮಾ. ದಟ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ಮೀ. ರೈಟ್. ಸೊ ನನಗೆ ಈ ರೀತಿ ಜಾನರ್ ಸಿನಿಮಾಗಳಲ್ಲಿ ಸ್ಕೋಪ್ ಜಾಸ್ತಿ ಇರುತ್ತೆ. ಸೊ ಐ ಕ್ಯಾನ್ ಪರ್ಫಾರ್ಮ್ ಆ್ಯಂಡ್ ಐ ಕ್ಯಾನ್ ಎಕ್ಸ್ಪ್ಲೋರ್ ಅನ್ನೋದೊಂದು ಪಾತ್ರ ನೋಡಿದ್ರೆ ನೀವೀಗ ಲವ್ ಮಾಕ್ಟೇಲ್ ಆ್ಯಂಡ್ ಕೌಸಲ್ಯ ಆ್ಯಂಡ್ ಇದು ನೋಡಿದಾಗ ದ ವೇರಿಡ್ ಕ್ಯಾರೆಕ್ಟರ್ಸ್. ನಿಮ್ದು ಇನ್ನೊಂದು ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿದೆ, ಜೂನಿ. ಅಗೇನ್ ಐ ಥಿಂಕ್ ದ್ಯಾಟ್ ಈಸ್ ಆಲ್ಸೋ ಅ ವೆರಿ ಸ್ಲೈಸ್ ಆಫ್ ಲೈಫ್ ಫಿಲ್ಮ್. ಮತ್ತು ಈ ಒಂದು ಸಿನಿಮಾ ಕೂಡ ತುಂಬ ಸ್ಲೈಸ್ ಆಫ್ ಲೈಫ್ ಇದೆ. ನಿಮ್ಮ ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಳ್ಳೋ ಏನೇನು ಕ್ರೈಟೀರಿಯಾ ಇದೆ? ಲೈಕ್ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಲುಕ್ ಫಾರ್? ಯೂಶ್ವಲಿ ಈಗ ನನ್ನ ಫಿಲ್ಮೋಗ್ರಫಿ ನೋಡಿದ್ರೆ ನೀವು ಒಂದು ಸಿನಿಮಾ ನಾನು ಆಲ್ರೆಡಿ ಮಾಡಿರೋ ಸಿನಿಮಾಗಿಂತ ತುಂಬ ಕಾಂಟ್ರಾಸ್ಟ್ ಇದ್ರೇ ನಾನು ಆಲ್ಮೋಸ್ಟ್ ಕ್ಯಾರೆಕ್ಟರ್ ಪ್ಲಸ್ ದ ಸ್ಟೋರಿ. ಆ್ಯಂಡ್ ಜೂನಿ ಒನ್ಸ್ ಅಗೇನ್ ಇಟ್ ಲವ್ ಸ್ಟೋರಿ ಆದರೂ ಕೂಡ ಇಟ್ ಇಸ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ವೆರಿ ವಿಚ್ ಸ್ಪೀಕ್ಸ್ ಅಬೌಟ್ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್. Another film is Sugarless, which I did. It speaks about diabetes in a humorous way. And Doordarshana, which is 80s era. For Registration, once again, rom-com ಆದರೂ ಕೂಡ ಅದು ಆ್ಯಕ್ಚುಲಿ ಇಟ್ ಪುಟ್ಸ್ ಔಟ್ ಅ ನೈಸ್ ಡೈಲಾಗ್. ಅಂದರೆ ಲವ್ ಆಗಿ ಮದುವೆ ಆದಮೇಲೆ ಜೀವನ ಸ್ಟಾರ್ಟ್ ಆಗೋದು ಅಂತ. ಯೂಶ್ವಲಿ ಹ್ಯಾಪಿಲಿ ಎವರ್ ಮ್ಯಾರಿಡ್ ಅನ್ನೋದು ಇದೆಯಲ್ಲ, ಬಟ್ ಮದುವೆ ಆದಮೇಲೆ ಜೀವನ ಸ್ಟಾರ್ಟ್ ಆಗೋದು ಅನ್ನೋದು. ಸೊ ಅದನ್ನು ತುಂಬ ಚೆನ್ನಾಗಿ ಅಡ್ರೆಸ್ ಮಾಡಿದೆ ಈ ಸಿನಿಮಾ. ಸೊ ದ್ಯಾಟ್ ಈಸ್ ಯೂಶ್ವಲಿ ನನಗೆ ಟೇಕ್ ಅವೇ ಇರಬೇಕು ಅಂತ ನನ್ನ ಇದು. ಒಂದು ಸರಿ ಮೂವಿ ಮಾಡಿದ್ಮೇಲೆ ಅದರಿಂದ ಏನಾದರೂ ಇಲ್ಲಾಂದರೆ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ನಾವು ಏನು ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ತೀವಿ ಅನ್ನೋದು ನನಗೆ ಕನ್ಫ್ಯೂಷನ್ ಇದೆ ಯಾವಾಗಲೂ. ಸೊ ವಾಟ್ ಎವರ್ ಫಿಲ್ಮ್ಸ್ ಐ ಡೂ ಅಲ್ಲಿ ಏನೋ ಒಂದು ಟೇಕ್ ಅವೇ ಇರಬೇಕು ಒನ್ಸ್. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ನಾವು ಜೀವನದಲ್ಲಿ ಏನೇ ಡಿಸಿಷನ್ ತೊಗೊಂಡ್ರು ನಾವು ಚಿಕ್ಕಂದಿನಿಂದ ಏನೆಲ್ಲ ಸಿನಿಮಾಗಳು ನೋಡಿದೀವೋ ಅದೆಲ್ಲ ಎಫೆಕ್ಟ್ ಮಾಡುತ್ತೆ ನಮ್ಮ ಡಿಸಿಷನ್ ಮೇಕಿಂಗಲ್ಲಿ. ಮಾಡಿರೋ ಸಿನಿಮಾ ಒಂದಷ್ಟು ಒಳ್ಳೆ ಕನ್ಸ್ಟ್ರಕ್ಟಿವ್ ಒಳ್ಳೆ ವಿಷಯಗಳಿಗೆ ಕಾರಣ ಆದರೆ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ಏನೋ ಒಂದು ಟೇಕ್ ಅವೇ ಇರುವಂಥ ಸಿನಿಮಾ ಟ್ರೈ ಮಾಡ್ತೀನಿ ಅಷ್ಟೇ. ರೈಟ್ ಸರ್, ನೀವು ಈ ಸಿನಿಮಾ ಯಾವಾಗ ಬರೀತಾ ಇದ್ರಿ ನಿಮಗೆ ಅಂದರೆ ಬಿಕಾಸ್ ಇವಾಗ ಏನಾಗಿದೆ ಅಂದರೆ ತುಂಬ ಕಾಂಟೆಂಟ್ ನಿಮಗೆ ಆಕ್ಸೆಸ್ ಮಾಡೋ ಒಂದು ಅವಕಾಶ ಇದೆ. ಫೋನ್ ತೆಗೆದ್ರೆ ಕಾಂಟೆಂಟ್ ಇದೆ, ಸಿನಿಮಾ ಥಿಯೇಟರ್ಸಲ್ಲಿ ಅಫ್ಕೋರ್ಸ್ ಕಾಂಟೆಂಟ್ ಇದೆ, ನ್ಯೂಸ್ ಪೇಪರ್ಸ್ ಎಲ್ಲ ಕಡೆ. ಬಟ್ ನಿಮ್ಮ ರೈಟಿಂಗ್ ಪ್ರಾಸೆಸ್ ಹೇಗೆ? ನೀವು ಈ ಎಲ್ಲ ನಾಯ್ಸನ್ನು ಕಟ್ ಮಾಡಿಬಿಟ್ಟು ಒಂದೇ ಫೋಕಸ್ ಮಾಡ್ತೀರಾ, ಮೇಕಿಂಗ್ ಶೋರ್ ದಟ್ ಯು ಆರ್ ನಾಟ್ ಅಫೆಕ್ಟೆಡ್ ಬೈ ಎನಿಥಿಂಗ್? ಒಂದು ವಿ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಟೀಮ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಪ್ರೀ ಪ್ರೊಡಕ್ಷನ್ ವರ್ಕ್ ಶುಡ್ ಬಿ ಸ್ಟ್ರಾಂಗರ್. ಸೊ ಅದಕ್ಕೆ ತಬಲಾನನಿ ಸರ್ ಕೇಮ್ ಆನ್ ಬೋರ್ಡ್. ಸೊ ಆಲ್ಮೋಸ್ಟ್ ಒಂದು 15 ಸಲ ವಿ ಡಿಡ್ ಲಾಟ್ ಆಫ್ ರೀವರ್ಕ್ಸ್. ಪ್ಲಸ್ ನನ್ನ ಜೊತೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದರು, ಗೌರಿ, ಚಿರಾಗ್ ಅದೆಲ್ಲ ಇದ್ದರು. ಸೊ ಎಲ್ಲ ಸೇರಿಕೊಂಡು ಪ್ಲಸ್ ಪ್ರೊಡ್ಯೂಸರ್ ಆಬ್ವಿಯಸ್ಲಿ ಇನ್ಪುಟ್ಸ್ ಆಲ್ಮೋಸ್ಟ್ 18 ವರ್ಷನ್ಸ್ ಮಾಡಿದ್ರು ಫಿಲ್ಮ್ನ. 18 ವರ್ಷನ್ಸ್ ಮಾಡಿ ಒಂದೇನು ಮಾಡಿದ್ವಿ ಅಂದರೆ ಫೈನಲೈಸ್ ಮಾಡೋಕ್ಕೆ ಮುಂಚೆ
ವಿ ಕಾಲ್ಡ್ ಆಲ್ ದ ಜನರ್ಸ್ ಆಫ್ ಪೀಪಲ್, ಅಂದರೆ ರೈಟ್ ಫ್ರಮ್ ಒಬ್ಬರು ಸ್ಕೂಲ್ ಟೀಚರಿಂದ ಹಿಡಿದು ಬ್ಯಾಂಕ್ ಎಂಪ್ಲಾಯಿ, ಕಾಲೇಜ್ ಸ್ಟೂಡೆಂಟು, ಒಂದು ಹುಡುಗ, ಒಂದು 10-15 ಜನ ಕರೆಸಿ ನಾವು ಐ ಗೆವ್ ಎ ರೀಡಿಂಗ್. ಈಗ ನಿಮ್ಗೆ ಹೆಂಗೆ ರೀಡಿಂಗ್ ಕೊಟ್ಟನೋ ಅದೇ ಥರ ಅವ್ರಿಗೆ ಒಂದು ರೀಡಿಂಗ್ ಕೊಟ್ವಿ, ಕಂಪ್ಲೀಟ್ ರೀಡಿಂಗ್ ಕೊಟ್ಟು ವಿ ಆ್ಯಕ್ಚುಲಿ ಗೇವ್ ದಮ್ ಫೀಡ್ಬ್ಯಾಕ್ ಶೀಟ್ಸ್. ವಿ ಟೋಲ್ಡ್ ದಮ್ ಟು ಫಿಲ್ ಅಪ್ ದೋಸ್ ಶೀಟ್ಸ್ ಅಂಡ್ ಟೆಲ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ವಾವ್ ಸರ್, ಏನು IT ಬ್ಯಾಕ್ಗ್ರೌಂಡ್ ಇದೆಯಾ ನಿಮ್ಮದು? ಹೌದು. ಅದೇ ಇದು ಈ ಥರ ತುಂಬ ಇಂಜಿನಿಯರಿಂಗ್ ಅಪ್ರೋಚ್ ಮಾಡಿದ್ದಾರೆ, ಬಿಕಾಸ್ ಫೀಡ್ಬ್ಯಾಕ್ ಶೀಟ್ಸ್ ಆ್ಯಂಡ್ ದೆನ್ ವಾಟ್ ಹ್ಯಾಪನ್? ಅಲ್ಲಿಂದ ನಮ್ಗೆ ಸುಮಾರು ಪಾಸಿಟಿವ್ ಬಂತು, ಫೀಡ್ಬ್ಯಾಕು ಬಂತು, ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಅಷ್ಟು ಈ ಸೀನ್ ನಮಗೆ ಬೋರ್ ಅನಿಸ್ತು, ಈ ಸೀನ್ ಬೇಡ ಅನಿಸ್ತು. ಸೊ ಅದನ್ನು ನಾವು ಕ್ವಾಲಿಟಿವ್ ಆಗಿ ಯೋಚನೆ ಮಾಡಿ ಅದನ್ನು ಯಾವ ಸ್ಟ್ಯಾಕ್ ರ್ಯಾಂಕಿಂಗ್ ಮಾಡಿಕೊಂಡು ಯಾವ್ದು ಬೆಸ್ಟ್ ಅಂತ ನೋಡ್ಕೊಂಡು ತೊಗೊಂಡು ಅದನ್ನು ಮತ್ತೆ ರೀವರ್ಕ್ ಎಲ್ಲ ಮಾಡಿ ಮತ್ತೆ ವಾಟ್ ವಿ ಡಿಡ್ ಇಸ್ ಫಿಲ್ಮ್ ಶೂಟ್ ಎಲ್ಲ ಆದಮೇಲೆ, ಫಿಲ್ಮ್ ಫಸ್ಟ್ ಕಾಪಿ ರೆಡಿ ಆದಮೇಲೆ ವಿ ಕಾಲ್ ದೋಸ್ ಆಡಿಯನ್ಸ್ ಅಗೇನ್ ಆ್ಯಂಡ್ ವಿ ಶೋಡ್ ದಮ್ ದ ಮೂವಿ. ಅದನ್ನು ನೋಡಿಕೊಂಡು ಮತ್ತೆ ವಿ ಗಾಟ್ ಸಮ್ ಕೈಂಡ್ ಆಫ್ ಫೀಡ್ಬ್ಯಾಕ್. ಅದನ್ನು ಸ್ವಲ್ಪ ಎಷ್ಟು ಎಡಿಟಿಂಗ್ ಎಲ್ಲ ವರ್ಕ್ ಮಾಡಬೇಕು ಅದನ್ನು ಮಾಡಿಕೊಂಡು, ಪ್ಲಸ್ ಫೈನಲ್ ಲಾಕ್ ಮಾಡೋಕ್ಕೆ ಮುಂಚೆ ಪೃಥ್ವಿ ಮಿಲನ ಅವ್ರಿಗೆ ಮತ್ತೆ ಕರೆಸಿ ಅವ್ರಿಗೆ ಅವ್ರ ಕಡೆಯಿಂದ ಒಂದು ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಫೈನಲ್ ಮಾಡಿ ಒಂದು ಕರೆಕ್ಟಾಗಿ ಒಂದು ಪ್ರಸಾರ ಮಾಡಿದ್ವಿ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಯಾಕಂದರೆ ಫೀಡ್ಬ್ಯಾಕ್ ಯಾವಾಗ ಕೊಡ್ತಾರಲ್ಲ ಯಾರಾದರೂ, ದೇರ್ ಆರ್ 2 ways ಟು ಟೇಕ್ ಇಟ್, ರೈಟ್? ಅವ್ರಿಗೆ ನೀನು ಯಾರೋ ಹೇಳ್ತೀಯ, ನಿನಗೇನೋ ಗೊತ್ತು ಅಂತ. ಇಟ್ಸ್ ಫೇರ್ ಎನಫ್, ಬಿಕಾಸ್ ಐ ಟೆಲ್ ಯು, ಅವರಿಗೆ ರೈಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರಲ್ಲ, ಆ್ಯಕ್ಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರಲ್ಲ, ದಟ್ಸ್ ಫೈನ್. ಬಟ್ ಆ ಥರ ನಾನ್ ಎಕ್ಸ್ಪೀರಿಯನ್ಸ್ ಜನರಿಂದ ನೀವು ಹೇಗೆ ಫೀಡ್ಬ್ಯಾಕ್ ತೊಗೋತೀರಾ? ಐ ಥಿಂಕ್ ದಿಸ್ ಇಸ್ ಫಾರ್ ಆಲ್ 3 of you ಆ್ಯಸ್ ಆರ್ಟಿಸ್ಟ್. ಬೇಸಿಕಲಿ ಯಾರಾದರೂ ಹೇಳ್ಬಿಟ್ಟು ನೀವು ಹಾಕೊಂಡಿರೋ ನನಗೆ ಆ ಸ್ಯಾಂಡಲ್ ಇಷ್ಟ ಆಗಲಿಲ್ಲ, ಐಮ್ ಲೈಕ್ ದಿಸ್ ಇಸ್ ನಾಟ್ ಇವನ್ ಅ ಥಿಂಗ್ ಟು ಹ್ಯಾವ್ ಫೀಡ್ಬ್ಯಾಕ್ ಆನ್. ಸೊ ಇವಾಗ ಇನ್ ದಿಸ್ ಡೇ ಆ್ಯಂಡ್ ಏಜ್, how do you deal with feedbacks which they call as constructive criticism? Okay, to start with, I would say first we should respect others' thoughts also. At the same time, we should have our own thoughts finally. ಅದು ಆಗತ್ತೋ ಇಲ್ಲೊಂದು ಎಲ್ಲೊಂದು ಕಡೆ 6 ಸೆನ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಒಪ್ಕೋಬೇಕಾಗತ್ತೆ. ಶೂಟಿಂಗ್ ಟೈಮಲ್ಲೂ ಅಷ್ಟೇ, ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗಬೇಕು ಅಂದರೆ ಹಿಂದಿನ ದಿವಸ ನಮ್ಮ ಆಲ್ ಮೈ ADs ಒಂದು ಸಲ ರೌಂಡ್ ಮಾಡಿಕೊಂಡು, ಪ್ಲಸ್ ನಮ್ಮ DOP ಅವ್ರ ಜೊತೆ ಕೂತ್ಕೊಂಡು ಶಾರ್ಟ್ ಡಿವಿಷನ್ ಮಾಡೋ ಟೈಮಲ್ಲಿ ಅವಾಗಲೂ ಇನ್ ಕೇಸ್ DOP ಸೆಸ್ ಈ ಸೀನ್ ಬೇಡವೇ ಬೇಡ ಆ್ಯಕ್ಚುಲಿ ಎತ್ಬಿಡೋಣ ಅಂದ್ಬಿಟ್ಟು ಹೇಳಿದಾಗ ರಪ್ ಅಂತ ವಿ ಹ್ಯಾವ್ ಡಿಸೈಡೆಡ್ ಎಸ್ ಬೇಡ ಇದು ಕಟ್ ಮಾಡಿಬಿಡೋಣ. ಆಮೇಲೆ ಶೂಟಿಗೆ ಬರ್ತೀವಿ, ಪೃಥ್ವಿ ಮಿಲನಾಗೆ ಡಿಸ್ಕಸ್ ಮಾಡ್ತಿರ್ತೀವಿ ಒಂದು ಸೀನ್ ಅಂದ್ಕೊಳ್ಳಿ. ದೇ ಗಿವ್ ಸಮ್ ಫೀಡ್ಬ್ಯಾಕ್, ಸರ್ ಇದು ಯಾಕೋ ವರ್ಕೌಟ್ ಆಗ್ತಿಲ್ಲ, ಕ್ಯಾನ್ ವಿ ಮೇಕ್ ಸಮ್ ಚೇಂಜ್, ಲೆಟ್ಸ್ ಎವ್ರಿಥಿಂಗ್ ಇಸ್ ಗುಡ್ ಫಾರ್ ದ ಫಿಲ್ಮ್. ಇಟ್ಸ್ ನಾಟ್ ಅಬೌಟ್ ಇಂಡಿವಿಜುವಲ್ ನೇಮ್ ಆಫ್ ಪರ್ಸನಾಲಿಟಿ, ಇಟ್ಸ್ ಫಾರ್ ದ ಫಿಲ್ಮ್. ಸೊ ನೋಡೋದು ಫೈನಲ್ ಜನ ನೋಡೋದು, ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾವು ಮಾಡಿ ಏನು ಪ್ರಯೋಜನ. that's how we need to see. ಹೌದು. ಮಿಲನ, ನಿಮಗೆ ಏನು ಅನ್ಸುತ್ತೆ? ಫಾರ್ ಮೀ ಆಸ್ ಆಕ್ಟರ್, ನನಗೆ ಇಫ್ ಮೈ ಡೈರೆಕ್ಟರ್ ಇಸ್ ಹ್ಯಾಪಿ, ಐ ಆಮ್ ಹ್ಯಾಪಿ. ನನಗೆ ದಟ್ ಈಸ್ ಮೈ ಲೈನ್. ಓಕೆ, ಅವ್ರು ಡೌಟ್ಫುಲ್ ಆಗಿದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ನಾನು 1 more ಮಾಡ್ತೀನಿ ಅಥವಾ ಏನಾದರೂ. ಬಟ್ ನನಗೆ ಸಿನಿಮಾ ಮಾಡ್ಬೇಕಾದ್ರೆ ಯಾರ್ದಾರು ಡೈರೆಕ್ಷನಲ್ಲಿ ಮಾಡ್ಬೇಕಾದ್ರೆ ನನಗೆ ಇಫ್ ದ ಡೈರೆಕ್ಟರ್ ಇಸ್ ಹ್ಯಾಪಿ, ಅದು ಡೈರೆಕ್ಟರ್ ಬಾಯಿಂದ ಇವ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಫಾರ್ ಮೀ ದಟ್ಸ್ ದ ಎಂಡ್. ಓಕೆ. ಬಟ್ ಆಸ್ ಅ ರೈಟರ್, ಇಫ್ ಯು ಆಸ್ಕ್ ಮೀ, ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಬೋತ್ ದ ಫಿಲ್ಮ್ಸ್ ವೆನ್ ವಿ ಹ್ಯಾವ್ ರಿಟನ್, ನಾನು ಕೃಷ್ಣ ಹೋಗಿ ಫುಲ್ ಹೌಸ್ ಇದ್ದಾಗ ಕೂತು 2-3 ಕಡೆ ಸಿನಿಮಾ ನೋಡ್ತೀವಿ. ದಟ್ ವಿಲ್ ಹೆಲ್ಪ್ ಅಸ್ ರೈಟ್ ನೆಕ್ಸ್ಟ್ ಟೈಮ್. ಬಿಕಾಸ್ ಸಮಟೈಮ್ಸ್ ನಾವು ಎಷ್ಟು ಎಕ್ಸ್ಪೆಕ್ಟೇಷನಲ್ಲಿ ಬರ್ದಿರ್ತೀವಿ, ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರೆ ಅಂತ, ದೇ ಮೈಟ್ ನಾಟ್ ರಿಯಾಕ್ಟ್. ಕರೆಕ್ಟ್. ಆ್ಯಂಡ್ ಎಷ್ಟೊಂದು ಕಡೆ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ದಟ್ ವಿಲ್ ಬಿ ದ ಸಿಲ್ಲಿಯೆಸ್ಟ್ ಆಫ್ ದ ಡೈಲಾಗ್, ಅಥವಾ ಸುಮ್ಮನೆ ಏನೋ ಒಂದು ಫಿಲ್ಅಪ್ ಅಂದರೆ ಆ ಮೊಮೆಂಟರಿ ಏನೋ ಒಂದು ಮಾಡಿರೋದಕ್ಕೆ ದಿಲ್ ರಿಯಾಕ್ಟ್. ಸೊ ದಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ಇನ್ ರೈಟಿಂಗ್. ನಿಮಗೆ ಆ್ಯಕ್ಚುಯಲ್ ಆಡಿಯನ್ಸ್ ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೊರತು ನಿಮಗೆ 10 ಜನ ಬಂದ್ಬಿಟ್ಟು 10 ಥರ ಹೇಳ್ತಾರೆ. ಕರೆಕ್ಟ್. ಆ್ಯಂಡ್ ಅದರಿಂದ ಫೋಕಸ್ ಎಲ್ಲೋ ಹೊಟ್ಟೋಗ್ಬಿಡುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಫಾರ್ ಫಿಲ್ಮ್ಸ್ ಒಂದು ಅಡುಗೆನೇ 10 ಜನ 10 ಥರ ಕಾಮೆಂಟ್ ಮಾಡ್ತಾರೆ. ಸಿನಿಮಾನ ಯು ಕ್ಯಾನ್ ನೆವರ್. ಈಗ ನಾನು ಹೋಗಿ ನಿಮ್ಮನ್ನು ಕೇಳಿದಾಗ ನೀವೊಂದು 10 ಥರ ಹೇಳ್ತಾರೆ. ಸೊ ಆಡಿಯನ್ಸ್ ಮಧ್ಯೆ ಕೂತಾಗ ದಟ್ ವಿಲ್ ಬಿ ದ ಜೆನ್ಯೂನ್ ರಿಯಾಕ್ಷನ್ ಆಫ್ ಆಡಿಯನ್ಸ್. ರೈಟ್. ಆ್ಯಂಡ್ ಅವ್ರಿಗೆ ಗೊತ್ತೂ ಇರಲ್ಲ ನೀವು ಅಲ್ಲಿ ಕೂತಿದ್ದೀರಾ ಅಂತ. ಸೊ ಐ ಥಿಂಕ್ ದರ್ ಇಸ್ ನೋ ಫಿಲ್ಟರ್. ಸೊ ದಟ್ ವಿ ವಿಲ್ ಟೇಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು 2 ಸಿನಿಮಾದಲ್ಲಿ 3-4 ಕಡೆ ಆಕ್ಚುಲಿ ಫುಲ್ ಹೌಸ್ ಕೂತ್ಕೊಂಡಿದ್ದೀವಿ, ಗಾಂಧಿ ಕ್ಲಾಸಲ್ಲಿ, ನವರಂಗಲ್ಲಿ, ಅಲ್ಲಿ ಇಲ್ಲಿ, ಜಸ್ಟ್ ಟು ನೋ ವಾಟ್ ಇಸ್ ವರ್ಕಿಂಗ್ ಅಂತ. ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನೋ ಕಾಮಿಡಿ ಅಂತ ಅನ್ಕೊಂಡು ಬರ್ದಿರ್ತೀವಿ, ಅಥವಾ ನಾವು ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡಿರ್ತೀವಿ, ವರ್ಕ್ಶಾಪ್ ಮಾಡ್ಬೇಕು, ಸಮ್ಟೈಮ್ಸ್ ಇಟ್ ಮೈಟ್ ನಾಟ್ ವರ್ಕ್. ಸೊ ಗೊತ್ತಾಗ್ಬೇಕಂತ ನಮ್ಗೆ ಏನು ವರ್ಕ್ ಆಗ್ತಿದೆ, ಏನು ವರ್ಕ್ ಆಗ್ತಿಲ್ಲ ಸಿನಿಮಾದಲ್ಲಿ, ಇಫ್ ಪೀಪಲ್ ಆರ್ ಗೆಟಿಂಗ್ ಎಮೋಷನಲ್ ಆರ್ ನಾಟ್ ಅಂತ. ಸೊ ಆಡಿಯನ್ಸ್ ಸಿನಿಮಾ ನೋಡ್ಬೇಕಾದ್ರೆ ರಿಯಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಮೀನ್ಸ್ ಯು ಕೀಪಿಂಗ್ ದಮ್ ಎಂಗೇಜ್ಡ್ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪೃಥ್ವಿ, ಟೇಕಿಂಗ್ ಫ್ರಮ್ ಈ ಒಂದು ಇನ್ಸಿಡೆಂಟ್, ಅವ್ರು ಹೇಳಿದ್ದು ಐ ಥಿಂಕ್ ಇಟ್ ಇಸ್ ಟ್ರೂ. ಯಾಕಂದರೆ ಆ್ಯಸ್ ರೈಟರ್ಸ್ ವೆನ್ ಯು ರೈಟ್, ಒಂದೊಂದು ಸೀನ್ ವರ್ಕ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿರಲ್ಲ, ಆ್ಯಂಡ್ ದ್ಯಾಟ್ ವರ್ಕ್ಸ್. ನಿಮ್ಮ ಪರ್ಸ್ನಲ್ ಇದರಲ್ಲಿ ಯಾವುದಾದ್ರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ, ಲೈಕ್ ಆ್ಯಸ್ ಅನ್ ಆ್ಯಕ್ಟರ್ ಯು ಫೆಲ್ಟ್ ದಟ್ ದಿಸ್ ಈಸ್ ಅಮೇಝಿಂಗ್, ಆ್ಯಂಡ್ ದೆನ್ ನೀವು ಯಾವಾಗ ಜನರ ರಿಯಾಕ್ಷನ್ ನೋಡಿದ್ರೆ ಯಾಕೆ
ಈ ಡಿಸ್ಕನೆಕ್ಟ್ ಅದು ಎಷ್ಟು ಸರಿ ಆಗುತ್ತೆ. ಎನಿಥಿಂಗ್ ಫ್ರಮ್ ರೀಸೆಂಟ್ ವರ್ಕ್ ದಟ್ ಯು ಹ್ಯಾವ್ ಡನ್? ರೀಸೆಂಟ್ ವರ್ಕ್ ಇನ್ ಟರ್ಮ್ಸ್ ಆಫ್ ಜೂನಿ ನನಗೆ ಆ್ಯಕ್ಚುಲಿ ಅದು ಉಲ್ಟಾ ಆಯಿತು. ನಾನು ಆ್ಯಕ್ಚುಲಿ ವೈಲ್ ವಿ ವರ್ ಶೂಟಿಂಗ್ ಐ ಫೆಲ್ಟ್ ದಿಸ್ ಇಸ್ ಲೈಕ್ ಎವರೇಜ್ ಸೀನ್ ಅಂತ ಅನಿಸ್ತಾ ಇತ್ತು. ಬಟ್ ದೆನ್ ವೆನ್ ಮೂವಿ ನೋಡ್ತಾ ಇದ್ದಾಗ ಆಡಿಯನ್ಸ್ ರಿಯಾಕ್ಷನ್ ಫಾರ್ ದಟ್ ಸೀನ್ ಪರ್ಟಿಕ್ಯುಲರ್ ಸೀನ್ ವಾಸ್ ವೆರಿ ನೈಸ್. ಅದು ಎಷ್ಟು ಸರಿ ಆಗುತ್ತೆ. ಯೂಶ್ವಲಿ ಐ ಗೋ ಬೈ ಇಂಟ್ಯೂಷನ್. ಲೈಕ್ ನಾನು ಮೈ ಪ್ರೊಸೆಸ್ ಇಸ್ ಮೋರ್ ಇಂಟು ಇಂಟ್ಯೂಷನ್. ನಾನು ಜಾಸ್ತಿ ಇಂಟ್ಯೂಷನ್ ಇದರಲ್ಲಿ ಹೋಗೋದ್ರಿಂದ ಯೂಶ್ವಲಿ ಬೇರೆ ಯಾರೋ ಸಜೆಷನ್ ಕೊಡ್ತಾರೆ, ಅದು ಇದು ಕೊಡ್ತಾರೆ, ತಗೋತೀನಿ. ಇಟ್ ಶುಡ್ ಗೋ ಇನ್ ಸೈಡ್ ಮೈ ಪ್ರೊಸೆಸ್ ಆ್ಯಂಡ್ ದೆನ್ ಐ ಡೂ ಇಟ್ ಬೈ ಮೈ ಸೆಲ್ಫ್. ಏನೇ ಇದ್ರೂ ಇಂಟ್ಯೂಷನ್ ಏನಿದೆ ಅದ್ರ ಥ್ರೂನೇ ಹೋಗೋದು. ಬಟ್ ದೆನ್ ನನಗೆ ಮಿಲನ ಅವ್ರು ಹೇಳಿದಾಗೆ ಯಾರೋ ಒಬ್ರು ಕಮೆಂಟ್ ಅಥವಾ ಏನೇ ಮಾಡಿದ್ರು ಅಲ್ಲಿ ನಮಗೊಂದು ಲೈಕ್ ಗೊತ್ತಾಗುತ್ತೆ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್ ಅಂತ. ಇಫ್ ಇಟ್ ಇಸ್ ಕನ್ಸ್ಟ್ರಕ್ಟಿವ್ ದೆನ್ ಇಟ್ ಇಸ್ ಫೈನ್. But ಈ constructive, non-constructive, I think it's a bigger debate. But I think I want to ask this. Do you get as affected by negative comments as an actress? Say for example Milana, because ನಾವು ಈ ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆ we were talking that sometimes it's so uncalled for ಏನು ಕಾಮೆಂಟ್ ಮಾಡಿರ್ತಾರೆ. ಆ್ಯಂಡ್ ನನಗೆ ಐ ಫೀಲ್ ದಟ್ ಯಾರು ನಿಮ್ಮ ಥರ ಒಂದು ಪೊಸಿಷನಲ್ಲಿ ಇದ್ದಾರೆ, ಹೂ ಆರ್ ಪುಟ್ಟಿಂಗ್ ದೆಮ್ಸೆಲ್ಸ್ ಔಟ್ ಆನ್ every Friday probably, you are exposing yourself to so much of that, right? So nanage I want to know how, I mean, are you better at handling, are men better at handling social media toxicity? I don't know, like ಅದು ಮೆನ್ ಇದೆಲ್ಲ ಗೊತ್ತಿಲ್ಲ. Because I feel men are kind of laid back ಅಲ್ಲ, ಅಲ್ಲ ಏನು ಹೇಳ್ತಾರೆ, I think men don't care. Exactly. I think male actors are less worried or bothered, or they don't read it. Or maybe ಅವರಿಗೆ ಅಷ್ಟು ನೆಗೆಟಿವಿಟಿ ಸಿಗ್ತಾ ಇದೆಯಾ? I want to know. ಸಿಗ್ತಾ ಇದೆಯಾ? Maybe not as much as women. I think so. I think so too actually. ತೀರಾ ಏನು ಸಿಗ್ತಾ ಇಲ್ಲ. ಬಟ್ ದೆನ್ ಅಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದೇನಿದೆ, if male actors are married, girls will still love them with the hope. But if I mean, I genuinely feel, and it is so unfair. But I think Milana is doing a fabulous job, because they always say that, you know, you once the madre agbitre career hoytu adu, and Milana has done so many films after getting married. But tell me, like, you know, do you feel drop in male followers after? No, people still text marry me in spite of knowing, because I don't have I gottilla ansutte ಕೆಲವರಿಗೆ, I don't know, they say marry me. ಇಲ್ಲ, ಬಟ್ ಆಲ್ಸೋ ಹೋಪ್ ಇರುತ್ತಲ್ಲ, ರೈಟ್? ಐ ಮೀನ್ ಸ್ಟೇಟಸ್ ಹಾಕಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಮ್ಯಾರೇಜ್ ಅಂತ. ರಾಜೇಶ್ ಖನ್ನಾ when he got married, ಕರೆಕ್ಟ್, my mom used to tell a lot of female fans committed suicide ಅಂತ. That's true love, sir. ಇಲ್ಲ, ಹೌದು, ಈ ತರ ಸ್ಟೋರೀಸ್. I honestly think that people as an audience, they fall in love with the character you play, not irrespective of your age. See, ನನಗೆ ಈ ಏಜ್ ಅಂಡ್ ಟೈಮಲ್ಲಿ ಈ ಸ್ಪೇಸಲ್ಲಿ ನನಗೆ ಒಳ್ಳೆ ಪಾತ್ರ ಸಿಗಬೇಕು. ಐ ಶುಡ್ ಬಿ ಫಾರ್ಚುನೇಟ್ ಆ್ಯಂಡ್ ಏನಂತಾರೆ, ನನಗೆ ಸಿಗಬೇಕು ಅಷ್ಟೇ. ದಟ್ ಇಸ್ ವಾಟ್ ಶುಡ್ ಬಿ. And the writers have to write. Writers have that is I think very important on the writers. So ನನ್ನ ಪಾತ್ರ ಜನಕ್ಕೆ ಇಷ್ಟ ಆದರೆ ನಾನು ಇಷ್ಟ ಆಗಿ ಹೋಗ್ತೀನಿ ಜನಕ್ಕೆ. I think it's irrespective of the age. It's just that writers ಬರೀಲಿಲ್ಲ ಅಂದರೆ, like say somebody is married, ಅಥವಾ ಅವರಿಗೆ ಮದುವೆಗೆ ಮುಂಚೆ ಸಿಕ್ಕಿದಷ್ಟು ಒಳ್ಳೆ ಪಾತ್ರಗಳು ಮದುವೆ ಆದ್ಮೇಲೆ ಸಿಗದಿದ್ದಾಗ, your popularity will also come down because you're doing less films. ಅಂದ್ರೆ ಚೂಸ್ ಮಾಡಕ್ ಜಾಸ್ತಿ ಇರಲ್ಲ. ಪ್ರೊವೈಡೆಡ್ ಸಿಕ್ಕಿದಾಗ ಐ ಥಿಂಕ್ ಸಿನಿಮಾದಲ್ಲಿ ನಟರಿಗೆ, ಹೀರೋ ಅಥವಾ ಹೀರೋಯಿನ್ಗೆ ಇಷ್ಟ ಅಂದ್ರೆ ಫ್ಯಾನ್ಸ್ ಬರೋದು, ಕ್ರೇಜ್ ಬರೋದು ಬಿಕಾಸ್ ಆಫ್ ದೇರ್ ಕ್ಯಾರೆಕ್ಟರ್, ನಾಟ್ ಬಿಕಾಸ್ ಆಫ್ ದೇರ್ ಬ್ಯೂಟಿ. ರೈಟ್. It's just false. Beauty alla. Beauty to an extent. But it's the character. But are you saying this, the actresses kuda it is like that? It's not for beauty and for the characters they play? It's added. Beauty is added. It's added. Howdu. But again it is beauty. I feel it is for the character. I honestly feel it's for the character. True. But ivaga ಇತ್ತೀಚೆಗೆ I think we were also talking about this. ಕಳೆದು 3 ತಿಂಗಳಲ್ಲಿ ಸಿಕ್ಕಾಪಟ್ಟೆ ಕನ್ನಡ ಸಿನಿಮಾಸ್ ರಿಲೀಸ್ ಆಗಿಬಿಟ್ಟಿದೆ. Is that going to be a problem in terms of, I mean, I'm just asking in terms of business. ಒಂದೇ ದಿನ 10ಕ್ಕಿಂತ ಜಾಸ್ತಿ ಕನ್ನಡ ಸಿನಿಮಾ ರಿಲೀಸ್ ಆಗಿದ್ರೆ, how are you tackling that? Because I think For Registration ಜೊತೆ 4 other movies are coming out. What is your strategy? How do you make sure? I mean, of course, you've made the film now, next year. It's purely, I think, content, trailer. See, ಇವಾಗ ಜನ ಸಿನಿಮಾಗೆ ಬರ್ತಿರೋರು, ಇನ್ಫ್ಯಾಕ್ಟ್ ಮೊನ್ನೆ ನಾವು ಫ್ಯೂ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ವಿ ಹ್ಯಾಡ್ ಅ ಡಿಸ್ಕಷನ್, ಅಂಡ್ ನಾನು ಅವ್ರು ಆ್ಯಕ್ಚುಲಿ ಕೇಳಿದೆ, ಹೌ ಡು ಎಂಡ್ ಅಪ್ ಕಮಿಂಗ್ ಟು ಥಿಯೇಟರ್ಸ್, ಹೇಗೆ ಡಿಸೈಡ್ ಮಾಡ್ತೀರಾ? ಐ ಥಿಂಕ್ ಎಲ್ಲರದು ದಿಸ್ ಎ ಟ್ರೇಲರ್ ಆ್ಯಂಡ್ ಸಾಂಗ್ಸ್. ಇಫ್ ಇಟ್ಸ್ ಇಂಪ್ರೆಸಿವ್ ನಾವು ಬರ್ತೀವಿ ಅಂತ. ಸೊ ಇರ್ರೆಸ್ಪೆಕ್ಟ್, ಸಿ ಅಫ್ಕೋರ್ಸ್ ನಾವು ಪ್ರಮೋಷನ್ ಮಾಡಲೇಬೇಕು, ದಟ್ಸ್ ದ ಬೇಸಿಕ್, ಬಿಕಾಸ್ ವಿ ನೀಡ್ ಟು ರೀಚ್ ಆಡಿಯನ್ಸ್. ನಾವು ಬರ್ತಾ ಇದ್ದೀವಿ, ನಾವು ರಿಲೀಸ್ ಮಾಡ್ತಿದ್ದೀವಿ ಅಂತ. ಬಟ್ ಐ ಥಿಂಕ್ ಇಟ್ಸ್ ಅ ಟ್ರೇಲರ್. ಸರ್,
ಲೈಕ್ ವಾಟ್ ಆರ್ ಯೋರ್ ಆನ್ ಸೆಟ್ ರೂಲ್ಸ್ ಆ್ಯಸ್ ಅ ಡಿರೆಕ್ಟರ್? ಏನು ರೂಲ್ಸ್ ಇದೆ ನಿಮ್ಮ ಸೆಟ್ಟಲ್ಲಿ ಇರೋಕ್ಕೆ? ಲೈಕ್ ಈ ಕೆಲಸ ಮಾತ್ರ ಮಾಡಲೇಬಾರ್ದು ಅನ್ನೋ ಏನಾದರೂ ರೂಲ್ ಇದೆಯಾ? ನಮ್ಮದೊಂದು ಪಾಲಿಸಿ, ನಮ್ಮ ಡೈರೆಕ್ಷನ್ ಟೀಮ್ ನೋಬಡಿ ಯೂಸಸ್ ಮೊಬೈಲ್. Nobody uses mobile? Yes. So no behind the scenes and all? From the time you get into the car till you go to the office or whatever, we are not touching the phones. We are not using. ಅವ್ರ ಟೀಮಿಗೆ ನಮಗೆ ನಮ್ಮ ಟೀಮಿಗೆ. ಸೊ that is the basic rule. We are not ವಾಟ್ಸಪ್ ಓಪನ್ ಮಾಡಲ್ಲ. ಬೇಕು ಅಂದರೆ we have walkie talkies, we just communicate to that. ಓಕೆ ನೈಸ್. ತುಂಬ ಡಿವಿಯೇಷನ್ ಆಗ್ಬಿಡುತ್ತೆ, ಫೋಕಸ್ ಹೋಗ್ಬಿಡುತ್ತೆ. ಆ್ಯಂಡ್ ನಾನು ಕಲ್ತಿದ್ದೇನಪ್ಪ ಅಂದರೆ ಒಂದು ಆರ್ಟಿಸ್ಟು ಆ ಮೂಡಲ್ಲಿದ್ದಾಗ ಬೇರೆಯವ್ರು ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಒಂದು ಕಾಮಿಡಿ ಎಮೋಷನ್ಸ್ ಇರುತ್ತೆ, ಬೇರೆ ಯಾವುದೋ ಎಮೋಷನ್ಸ್ ಇರುತ್ತೆ, ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೆ ಪಾಪ ಇಟ್ ಟೇಕ್ ಟೈಮ್ ಫಾರ್ ದೆಮ್ ಟು ಕಮ್ ಔಟ್ ಆಫ್ ದಟ್ ಝೋನ್ ವಾಟ್ ಎವರ್. ಮಿಲನಾ, ಆಸ್ ಅನ್ ಆಕ್ಟರ್ ನಿಮ್ಗೇನು ರೂಲ್ಸ್ ಆನ್ ಸೆಟ್ ಇದ್ದಾಗ ನಾನು ಈ ಕೆಲಸ ಮಾಡಲ್ಲ ಅಂತ? ಅಫ್ಕೋರ್ಸ್ ಐ ಲೈಕ್ ಟು ಹ್ಯಾವ್ ಮೈ ಸ್ಪೇಸ್ ಆ್ಯಂಡ್ ಕಾನ್ಸಂಟ್ರೇಟ್ ಇಫ್ ಇಟ್ಸ್ ಅನ್ ಇಂಟೆನ್ಸ್ ಸೀನ್. ಕ್ಯಾಶುವಲ್ ಸೀನ್ಸ್ ಎಲ್ಲ ಆದಾಗ ಐ ಎಕ್ಸ್ಪೆಕ್ಟ್ ಮೈ ಕೋ ಆರ್ಟಿಸ್ಟ್ ಟು ಡಿಸ್ಕಸ್ ಮಾಡ್ದಲೆ, ಅಂದರೆ ನನ್ನ ಡೈಲಾಗ್ಸ್ ನಾನು ರೆಡಿ ಆಗಿಬಿಟ್ಟಿದ್ದೀನಿ, ನನ್ನ ಸೀನ್ ನಾನು ರೆಡಿ ಇದ್ದೀನಿ, ಅವ್ರು ಏನಾದ್ರು ಮಾಡಲಿ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ದರ್ ಸೇಯಿಂಗ್ ಐ ಡು, ನನಗೆ ವರ್ಕ್ ಆಗಲ್ಲ ಅದು. ನಂಗೆ ಇಲ್ಲಿ ನೀಡ್ ಲಾಟ್ ಆಫ್ ಪ್ರಿಪ್ರೇಷನ್ ಬಿಫೋರ್ ದ ಸೀನ್. ನಾನು ಐ ಡೋಂಟ್ ಮೈಂಡ್ ಗೋಯಿಂಗ್ ಆ್ಯಂಡ್ ಆಸ್ಕಿಂಗ್, ನಾನೇ ಹೋಗಿ ಕೇಳ್ತೀನಿ, ಕ್ಯಾನ್ ವಿ ಡೂ ರಿಹರ್ಸಲ್, ಕ್ಯಾನ್ ಬಿಕಾಸ್ ಸಿ ಎಂಡ್ ಆಫ್ ದ ಡೇ ಇಟ್ಸ್ ಅಬೌಟ್ ದ ಟೈಮಿಂಗ್. ಯು ಕಾಂಟ್ ಜಸ್ಟ್ ಆ್ಯಕ್ಟ್. ನಾನು ಅಂದರೆ ಈಗ ಎಕ್ಸಾಂಪಲ್ ನಾನು ಬರ್ಬಿಡ್ತೀನಿ, ಯಾರೇನಾಗಲ್ಲ. ಸೊ ಐ ಎಕ್ಸ್ಪೆಕ್ಟ್ ಮೈ ಕೋ ಆರ್ಟಿಸ್ಟ್ ಆಲ್ಮೋಸ್ಟ್ ಲ್ಯಾಬ್ ತರ, ಯು ನೀಡ್ ಅ ಗುಡ್ ಪಾರ್ಟ್ನರ್. ನಾಟ್ ಜಸ್ಟ್ ಈಗ ಪೃಥ್ವಿ ಅಂತಲ್ಲ, ಈಗ ಸುಧಮ್ಮ ಇರಲಿ, ಇನ್ನೊಬ್ರು ಇರಲಿ, ಯಾರಾದ್ರೂ ಇರಲಿ. ಅಂಡ್ ಐ ಹ್ಯಾವ್ ಸೀನ್ ದಿಸ್ ಪ್ರಿಪರೇಷನ್ ಫ್ರಮ್ ಮೈ ಸೀನಿಯರ್ ಆಕ್ಟರ್ಸ್ ಅಸ್ ವೆಲ್. ಈಗ ನಾನು ರಂಗಾಣವ್ರ ಜೊತೆ ತುಂಬ ಸಿನಿಮಾಗಳು ಮಾಡಿದ್ದೀನಿ, ಮೆನಿ ಅದರ್ ಆಕ್ಟರ್ಸ್ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗ್ತಾರೆ ಅವ್ರಿಗೆ. ನಂಗೆ ಇನಿಷಿಯಲ್ ಡೇಸ್ ಆಫ್ ಮೈ ಅಂದರೆ ಸಿನಿಮಾ, ಈಗ ನಾನು ಡೈಲಾಗ್ ನೋಡ್ಕೊಂಡ್ಬಿಡ್ತಿದ್ದೆ, ಇವ್ರೇನು ಇಷ್ಟೊಂದು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ. ನಾನು ದೆನ್ ಐ ರಿಯಲೈಸ್ ದಟ್ಸ್ ಹೌ ಇಟ್ ಶುಡ್ ಬಿ. ಪ್ರಿಪರೇಷನ್, ಯು ನೀಡ್ ಟು ಹ್ಯಾವ್ ದಟ್ ಕೋಆರ್ಡಿನೇಷನ್ ಆ್ಯಂಡ್ ಇದು. ಸೊ ನನಗೆ ತುಂಬ ಇಂಪಾರ್ಟೆಂಟ್ ಅದು. ನನಗೆ ರಿಹರ್ಸಲ್ ಇಲ್ಲದೆ ನನಗೆ ನೋ ಮ್ಯಾಟರ್ ಹೌ ಪ್ರಿಪೇರ್ಡ್ ಐ ಆಮ್, ನನಗೆ ಅದು ಕಷ್ಟ. ಇಟ್ಸ್ ಆಲ್ವೇಸ್ ದಟ್ ಇಸ್ ಮೈ ರೈಟ್. ಪೃಥ್ವಿ, ನೀವು ನಿಮ್ಮ ರೂಲ್ಸ್ ಏನು ವೆನ್ ಯು ಆರ್ ಆನ್ ಸೆಟ್? ನಂದು ಸ್ವಲ್ಪ ಸೆಟ್ ಆಫ್ ರೂಲ್ಸ್ ಕಡಿಮೆ. Are you a rule breaker then? No, not rule breaker. ನೋಡ್ಕೊಂಡು ಪ್ಲಾನ್ ಡಿಸೈಡ್. I get adjusted to the situation or whatever it is. ಅದು ಯೂಶುವಲಿ ನನಗೆ ಒಂದು ಸ್ವಲ್ಪ ಈಸಿ ಯಾವುದೇ ಸಿಚುವೇಶನ್ಗೆ ಅಡ್ಜಸ್ಟ್ ಆಗೋದು. ಆ್ಯಂಡ್ ಐ ಕಟ್ ಆಫ್. ಲೈಕ್ ಏನೇ ಕೇವಸ್ ಇದ್ರು, ಏನೇ ಇದ್ರು, ಒನ್ಸ್ ಇಟ್ ಈಸ್ ಲೈಕ್ once I'm doing playing a character, once the camera is rolling, I cut off. You cut off. Completely cut off. ಅದು ಏನೇ ಇದ್ರೂ ನನಗೆ ಯಾವುದು ಎಫೆಕ್ಟ್ ಮಾಡಲ್ಲ. ಆ್ಯಂಡ್ ಅದರ್ ಥಿಂಗ್ ಐ ಡಿಸ್ಕಸ್ ಮಿಲನಾ ಅವ್ರ ಜೊತೆನೆ ವೈಲ್ ವಿ ಶೂಟಿಂಗ್ ಫಾರ್ ರಿಜಿಸ್ಟ್ರೇಷನ್, ವಿ ಡಿಸ್ಕಸ್ ಅ ಲಾಟ್. ಏನೇ ಸೀನ್ ಇದ್ರು ವಿ ಡಿಸ್ಕಸ್, ವಿ ಪ್ರಿಪೇರ್ ಅ ಲಾಟ್. Once we prepare, once it gets into your system, then cut off. Done, mugit. Once it is action, I don't know what director is doing. only thing matters is what she is doing, what the other actor is doing. ಅಲ್ಲ, ಈಗ ನೀವು ಪ್ರಿಪೇರ್ ಆಗಿಲ್ಲ ಅಂದ್ರೆ ನಾನೇನು ಹೇಳಿರ್ತೀನಿ, ಟೇಕ್ ಅಲ್ಲಿ ಇವನೇನು ಹೇಳ್ತಾ ಇದ್ದಾನಲ್ಲ ಅನ್ಸುತ್ತಲ್ವಾ? ನನಗೆ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಯು ಆರ್ ಆಲ್ಸೋ ಅನ್ ಇಂಜಿನಿಯರ್? No. ಅದಕ್ಕೆ ನಿಮ್ಮಿಬ್ಬರದು ಅಪ್ರೋಚ್ ಸ್ವಲ್ಪ ಸೇಮ್ ಇದೆ. I think it's the engineering. No, but the tech background. That kind of makes you slightly more organized. Yeah, but prepare ಆದಾಗ you can improve it for the better of the scene, right? So it's very important to have that rapport with your co-actor. Right. What happens if you don't have? ಏನಾಗುತ್ತೆ? ನನಗೆ ಯಾವತ್ತೂ ಆಗಿಲ್ಲ. Being very politically correct. ಇಲ್ಲ ನನಗೆ I'm touched, but I've never had issues with my actors. That way, see, when you know you're prepared, ಈಗ ಒಬ್ರ ಜೊತೆ ಸಿನಿಮಾ ಮಾಡ್ತೀರಾ ಅಂದಾಗ I wish and I hope that it's a healthy relationship that we have. ಯಾಕಂದರೆ ಅದು ಇಟ್ಸ್ ಗೋಯಿಂಗ್ ಟು ಇನ್ ಟರ್ನ್ ಹೆಲ್ಪ್ ಟು ಫಿಲ್ಮ್. ಸಿ ನಮ್ಮ ಪರ್ಸ್ನಲ್ ಇಶ್ಯೂಸ್ಗೆ ನಾವು ಸಿನಿಮಾ ಹಾಳು ಮಾಡಬಾರ್ದು ಯಾವತ್ತು. ಅಕಸ್ಮಾತ್ ಆಗಲಿಲ್ಲ ಅಂದರೆ ವರ್ಕೇ ಮಾಡಬಾರ್ದು. ನನಗೆ ಆ ಸ್ಪೇಸ್ ಬಂದಿಲ್ಲ. ಐ ಆಮ್ ಹೋಪಿಂಗ್ ಹೋಪ್ಫುಲಿ ದಟ್ ನೆವರ್ ಹ್ಯಾಪನ್ಸ್. ಲಾಸ್ಟ್ಲಿ ಐ ವಾಂಟ್ ಟು ಆಸ್ಕ್ ಯು, ಎಲ್ಲರೂ ಹೇಳ್ತಾರೆ ಐಡಿಯಲ್ ಆ್ಯಕ್ಟರ್ಸ್ ಹೇಗಿರಬೇಕು, ಈ ಥರ ಆ್ಯಕ್ಟ್ ಮಾಡಬೇಕು. ನಾನು ಅದೇ ಕಮಿಂಗ್ ಬ್ಯಾಕ್ ಟು ವಾಟ್ ವಿ ಸ್ಪೋಕ್ ಅಬೌಟ್ ದಿಸ್ ಫೀಡ್ಬ್ಯಾಕ್. ಬಟ್ ಆ್ಯಸ್ ಆರ್ಟಿಸ್ಟ್ ನೀವೆಲ್ಲರೂ ವೆನ್ ಯು ಆರ್ ಪುಟ್ಟಿಂಗ್ ಔಟ್ ಯುವರ್ ವರ್ಕ್, ಐಡಿಯಲ್ ಆಡಿಯನ್ಸ್ ಹೇಗಿರಬೇಕು? You start. No, you can also start. Anybody can start. Like ಈ ಥರ ಲಿಸ್ಟಿಕಲ್ಸ್ ಮಾಡ್ತಾರಲ್ಲ, ಟಾಪ್ 5 things that makes you a good audience. We need to build a culture of people coming to theaters. One culture. ಹೌದು. Because ಬೇರೆ ಸ್ಟೇಟ್ಸಲ್ಲಿ ನಾನು ನೋಡಿದ್ದೀವಿ, ಈವನ್ 10:30 ಶೋಗೆ ಹೌಸ್ಫುಲ್ ವಿತ್ ಫ್ಯಾಮಿಲಿ, they get their dinner, everything, ಡಬ್ಬಗಳು ತೊಗೊಂಬಂದು they have it at kind of a practice. I have seen myself. ಇಲ್ಲಿ ಡಬ್ಬನೇ ಬಿಡಲ್ಲ ಸರ್, ಹೊರಗಡೆ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು. ಸೊ I've seen that kind of thing. Because ನನಗೆ ಬೇರೆ ಸ್ಟೇಟಲ್ಲಿ ಒಂದು ಸ್ವಲ್ಪ ವರ್ಷ ಇದ್ದೆ ನಾನು, ಅಲ್ಲಿ ಭಾಷೆನೇ ಗೊತ್ತಿರಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ನಾನು ಯು ಡೋಂಟ್ ಬಿಲೀವ್, ನಾನು ಒಳಗೆ ಹೋಗಿ ಕೂತಿದ್ದೀನಿ, ಒಳಗೆ ಕೂತ್ಕೊಂಡಾಗ ಕೇಳಿದೆ, ಈ ಆ್ಯಕ್ಟ್ರ್ ಯಾಕೆ ಬಂದಿಲ್ಲ, ಪೋಸ್ಟ್ ಆಚೆ ಇದ್ರಲ್ಲ,
ಸರ್ ಪೋಸ್ಟ್ರು ಅದು ನಾಳೆ ರಿಲೀಸು ಇವತ್ತು ಬೇರೆ ಪಿಕ್ಚರ್ದು ಸರ್ ನಾನು ಐ ಡಿಂಟ್ ನೋ ಬಟ್ ಐ ವಾಂಟ್ ಟು ವಾಚ್ ಎ ಫಿಲ್ಮ್ ದಟ್ ಕೈಂಡ್ ಆಫ್ ಕಲ್ಚರ್ ಐ ಗಾಟ್ ಇಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಆ್ಯಕ್ಟರ್ ಐ ಜಸ್ಟ್ ವಾಚ್ಡ್ ಇಟ್ ಆ್ಯಕ್ಚುಲಿ. ಸೊ ಆ ಥರ ಒಂದು ಕಲ್ಚರ್ ಮಾಡಿಕೊಂಡು ಎನಿ ಹೊಸ ಆ್ಯಕ್ಟರ್ಗಳು ಬಂದಾಗ ಆ ಎಂಟೈರ್ ಫ್ಯಾಮಿಲಿ ಆ್ಯಸ್ ಎ ಫ್ಯಾಮಿಲಿ ವಿಲ್ ಕಮ್ ಆನ್ ಸಪೋರ್ಟ್. ಒಂದು ಸಲ ನೋಡ್ತಾರೆ, ಚೆನ್ನಾಗಾದರೆ ಓಕೆ, ಚೆನ್ನಾಗಿಲ್ಲ ಬೈತಾರೆ, ಅದು ಓಕೆ. ಬಟ್ ಒಂದು ಸಲ ನೋಡಿದ್ರೆ ದಟ್ ವಿಲ್ ಗಿವ್ ಎಂಕರೇಜ್ಮೆಂಟ್ ಫಾರ್ ದ ಆ್ಯಕ್ಟರ್ಸ್ ಪ್ಲಸ್ ದ ಟೆಕ್ನಿಷಿಯನ್ಸ್ ಟು ಮೇಕ್ ಗುಡ್ ಫಿಲ್ಮ್ಸ್. ಅದೇ ಹೇಳೋದು ನಾನು ಲಾಸ್ಟ್ ಟೈಮ್, ಅದೇ ಪ್ರೆಸ್ ಮೀಟ್ ಇದು ನಮ್ಮ ಟ್ರೈಲರ್ ಲಾಂಚ್ ಅದೇ ಹೇಳಿದೆ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಹೇಳಿ, ಚೆನ್ನಾಗಿಲ್ಲ ಹೇಳಿ, ಅದನ್ನು ಅಟ್ಲೀಸ್ಟ್ ತಿದ್ಕೊಬೋದು ನಾವು. ಸೊ ಲೆಟ್ಸ್ ಬಿ ಫ್ರ್ಯಾಂಕ್ ಅಂತ. ರೈಟ್. ಆ್ಯಂಡ್ ವಿ ಆಲ್ ನೋ ಯು ಆರ್ ಓಪನ್ ಟು ಅ ಲಾಟ್ ಆಫ್ ಫೀಡ್ಬ್ಯಾಕ್ಸ್ ಕನ್ಸಿಡರಿಂಗ್ ನೀವು ಹೇಗೆ ಈ ಸಿನಿಮಾನ ಮಾಡಿದ್ದೀರಾ. ಮಿಲನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? Don't be scared, Milana. No, not at all. Pruthvi, I'm scared. See, ನನಗೆ ಪಾಸಿಟಿವ್ಲಿ ನನಗೇನು ಅನ್ಸುತ್ತೆ ಅಂದರೆ, ಇವಾಗ ನಾನೇ ನನ್ನನ್ನು ಆಡಿಯನ್ಸ್ ಜಾಗದಲ್ಲಿ ಪ್ಲೇಸ್ ಮಾಡಿಕೊಂಡು ನಾನು ಈಗ ಸಿನಿಮಾ ನೋಡೋಕೆ ಹೋಗ್ತೀನಿ ಅಂತ ಫಾರ್ ಎಕ್ಸಾಂಪಲ್ ತಗೊಂಡಾಗ, ಈಗ ಯಾವುದೋ ಒಂದು ನನ್ನ ಫೇವ್ರೇಟ್ ಆಕ್ಟರ್ ಸಿನಿಮಾ ರಿಲೀಸ್ ಆಗ್ತದೆ, ನಾನು ಟಿಕೆಟ್ ತೊಗೊಂಡು ಹೋಗ್ತೀನಿ, ನನಗೆ ಎಕ್ಸೈಟ್ಮೆಂಟ್ ಇರಬೇಕು ಆಡಿಯನ್ಸ್ಗೆ. ಆ್ಯಂಡ್ ನಾವು ಹೋಗಿ ಖುಷಿಲಿ ಸಿನಿಮಾ ನೋಡ್ಕೊಂಡು ಬರಬೇಕು ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಈಸ್ ಇರಿಟೇಟಿಂಗ್ ಯು. ಆಸ್ ಇನ್ ಕೆಲವು ಸಿನಿಮಾಗಳು ನಿಜವಾಗ್ಲೂ ಇರಿಟೇಟ್ ಆಗುತ್ತೆ. ಬಟ್ ನೀವು ಒಂದು ಚೆನ್ನಾಗಿರೋ ಸಿನಿಮಾನು ನಾನು ಕ್ರಿಟಿಕಾಗಿ ಹೋಗ್ಬಾರ್ದು ಒಳಗಡೆ. I should go purely as an audience and not like a critic. So ಟಿಕೆಟ್ ತಗೊಂಡಾಗ I should have that excitement. ನಾನು ಸಿನಿಮಾ ನೋಡಬೇಕು, ನಾನು ಬರ್ತಿರೋದು ಏನಕ್ಕೆ ಇಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಐ ವಾಂಟ್ ಟು ಗೆಟ್ ಎಂಟರ್ಟೈನ್ ಆ್ಯಂಡ್ ಗೋ ಬ್ಯಾಕ್. ಬಟ್ ನಾನು ಸಿನಿಮಾ ತಪ್ಪು ಹುಡುಕ್ತೀನಿ. ಸಿ ನೋಬಡಿ ಇಸ್ ಪರ್ಫೆಕ್ಟ್. ಯಾರು ಸಿನಿಮಾ ಸಮ್ಟೈಮ್ಸ್ ಏನಾಗುತ್ತೆ ಆಸ್ ಅ ರೈಟರ್ ಆಲ್ಸೋ ವೆನ್ ಯು ಆರ್ ರೈಟಿಂಗ್ ಅಲ್ವಾ, ನಾನು ಹೇಳ್ತೀನಿ ನಿಮ್ಗೆ ಅವಾಗಲೇ ಎಷ್ಟೊಂದು ವರ್ಕ್ ಆಗುತ್ತೆ ಅಂತ ಬರ್ದಿರ್ತೀವಿ, ಎಷ್ಟೊಂದು ನಾವೇ ಬರಿಬೇಕಾದ್ರೆ ಏನೋ ಕೂರ್ದಲ್ಲೇ ಸಿಲ್ಲಿಯಾಗಿ ಬರ್ತೀವಿ. ಸಮ್ಟೈಮ್ಸ್ ಪೀಪಲ್ ಆರ್ ರಿಯಾಕ್ಟಿಂಗ್ ಟು ದೋಸ್ ಸಿಲ್ಲಿ ಜೋಕ್ಸ್. ಸೊ ನಾವು ಬರಿಬೇಕಾದ್ರೆ ದೆರ್ ಇಸ್ ನೋ ಲಿಮಿಟ್ ಅಲ್ವಾ ಆಸ್ ರೈಟರ್ಸ್, ಆಸ್ ಯು ನೋ ರೈಟಿಂಗ್ ಪಾರ್ಟ್ ದೆರ್ ಇಸ್ ನೋ ಲಿಮಿಟ್ ಟು ವಾಟ್ ಯು ರೈಟ್. ಸೊ ಹೆಂಗಿರುತ್ತೆ ಅಂದರೆ ಸಮ್ಟೈಮ್ಸ್ ಇಟ್ ವರ್ಕ್, ಸಮ್ಟೈಮ್ಸ್ ಇಟ್ ನಾಟ್ ವರ್ಕ್, ಇಟ್ಸ್ ಓಕೆ. I am not here to criticize them and go back. It is fine. ತುಂಬಾ ಕೆಟ್ಟದಾಗಿದೆ, it's fine, we are open for it. ತುಂಬಾ ಸಿನಿಮಾ ಕೆಟ್ಟದಾಗಿದ್ರೆ ಪ್ಲೀಸ್ ಬರೀರಿ. We will also try to do better films. Please come as audience who wants to get entertained and go back happily. But tell me something, as actors ನಿಮಗೆ ಗೊತ್ತಾಗುತ್ತಾ ನಾನು ಮಾಡಿರೋ ಸಿನಿಮಾ ಆಕ್ಚುಲಿ ಚೆನ್ನಾಗಿಲ್ಲ ಅಂತ? ಗೊತ್ತಾಗುತ್ತೆ. Do you feel that? ರಿಲೀಸ್ ಮುಂಚೆನೇ ಗೊತ್ತಾಗುತ್ತೆ. ಶೂಟ್ ಓನ್ಲಿ ನಮ್ಗೆ ಗೊತ್ತಾಗುತ್ತೆ. ನಾನು ಇದು ಇನ್ನೊಂದು ಇಂಟರ್ವ್ಯೂಲಿ ಹೇಳಿದೆ, there are two things. ಆಸ್ ಆಕ್ಟರ್ ನಾನು ನನ್ನ ಪ್ರೊಡ್ಯೂಸರ್ಗೂ ಲಾಯಲ್ ಆಗಿರ್ಬೇಕಾಗುತ್ತೆ ಆಸ್ ಮಚ್ ಆಸ್ ಐ ಆಮ್ ಟು ಮೈ ಆಡಿಯನ್ಸ್. ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ, ಸಿನಿಮಾ ಮಾಡಿದ್ದಾರೆ, ಏನೋ ಕಾರಣಕ್ಕೆ ಸಿನಿಮಾ ಸ್ವಲ್ಪ ಅಲ್ಲಿ ಇಲ್ಲಿ ಯಾರು ಮಿಸ್ಟೇಕ್ಸ್ ಆಗ್ದೆಲ್ಲ ಮಾಡಲ್ಲ, ನಾನು ಅವಾಗ ಹೇಳಿದೆ. ಬಟ್ ದಟ್ ಡಸಂಟ್ ಮೀನ್ ನಾನು ಪ್ರಮೋಟ್ ಮಾಡಲ್ಲ ಅನ್ನೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಎಟ್ ಸ್ಟೇಕ್. ದುಡ್ಡು ಹಾಕಿರೋರು ಅವರು. ಐ ವಾಂಟ್ ಟು ಬಿ ಲಾಯಲ್ ಟು ಮೈ ಪ್ರೊಡ್ಯೂಸರ್. ರೈಟ್. ಸೊ ಇವಾಗ ನನ್ನ ಪೊಸಿಷನಲ್ಲಿ ಎನಿ ಆಕ್ಟರ್ ಶುಡ್ ಬಿ ಲಾಯಲ್ ಟು ದೇರ್ ಪ್ರೊಡ್ಯೂಸರ್ಸ್ ಫಸ್ಟ್, ಬಿಕಾಸ್ ಎಂಡ್ ಆಫ್ ದ ಡೇ ಅವರು ಹಣ ಮಾಡಬೇಕು. ಆ್ಯಂಡ್ ನಮ್ಮ ಎಫರ್ಟ್ ಒಳ್ಳೆ ಸಿನಿಮಾ ಮಾಡೋದು, ಇದು ನಾವು ಕತೆ ಚೂಸ್ ಮಾಡೋ ಟೈಮಲ್ಲಿ ಇರಬೇಕಾಗಿರೋಂಥ ಕಾನ್ಷಿಯಸ್. ಬಟ್ ದೇ ಆಲ್ಸೋ ಸೇ ದಟ್ ನಾವು ಕಥೆನ ಯಾವ ಥರ ಪೇಪರಲ್ಲಿ ನೋಡಿದ್ವಿ, ಯಾವ ಥರ ಎಕ್ಸಿಕ್ಯೂಷನ್ ಆಯಿತು, ತುಂಬ ವ್ಯತ್ಯಾಸ ಇದೆ. ದಿಸ್ ಐವ್ ಹರ್ಡ್ ಲಾಟ್ ಆಫ್ ಆಕ್ಟರ್ಸ್. ದಟ್ ಅಗೇನ್ ಬಿ ಅ ಡೈರೆಕ್ಟರ್ಸ್ ಪ್ರಾಬ್ಲಮ್. ಆಕ್ಟರ್ಸ್ ಏನು ಮಾಡೋಕ್ಕಾಗುತ್ತೆ, ನಾವು ಅವ್ರು ಏನೇ ಸೀನ್ ಕೊಟ್ಟರು ನಾನು ಅದನ್ನ ಐ ಕ್ಯಾನ್ ಡೂ ಮೈ ಬೆಸ್ಟ್ ಆ್ಯಂಡ್ ಮೇಕ್ ದ ಸೀನ್ ಲುಕ್ ನೈಸ್. ಬಟ್ ಎಂಡ್ ಆಫ್ ದ ಡೇ ನೀವು ಫುಲ್ ಫ್ಲೋ ನೋಡಿದಾಗ ಇಟ್ ಇಸ್ ಅ ಡೈರೆಕ್ಟರ್ಸ್ ಜಾಬ್. ಬಟ್ ಏನಾಗುತ್ತೆ, ನ್ಯಾಚುರಲಿ ಆಡಿಯನ್ಸು ಆಕ್ಟರ್ಸ್ನ ಜಡ್ಜ್ ಮಾಡ್ತಾರೆ. ಬಟ್ ಇಟ್ ಇಸ್ ಓಕೆ, ವಿ ಆರ್ ಔಟ್ ದೇರ್. Because you are the face of the film. ಹೌದು. We are out there, ಏನು ಮಾಡಕ್ಕಾಗಲ್ಲ. It's fine, but just be little kind. But also I think ನೀವೊಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳಿದ್ರಿ ನಾವು ಅಲ್ಲಿ ಮಾತಾಡೋವಾಗ, that when you go and watch a film, don't judge anybody. Go for pure joy of ಒಂದು ಸಿನಿಮಾನ ದೊಡ್ಡ ತೆರೆ ಮೇಲೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ನನ್ನ ಚೈಲ್ಡ್ಹುಡ್ ಮೆಮರಿ ಅಂದರೆ ನಾನು ಬಹುತೇಕ ಸಿನಿಮಾ ನೋಡೋದು ಅಪ್ಪು ಸರ್ ಸಿನಿಮಾಗಳು. ಅಂದರೆ ನಾನು ಚಿಕ್ಕ ಸ್ಕೂಲ್ ಹುಡುಗಿಯಿಂದ ಸಿನಿಮಾಗೆ ಬರೋವರೆಗೂ 90% ಆಫ್ ಇಟ್ ಇಸ್ ಇಲ್ಲಾಂದ್ರೆ ಶಿವಣ್ಣ ಸರ್, ರಮೇಶ್ ಅರವಿಂದ್ ಅವ್ರ ಸಿನಿಮಾಗಳು ನಾವು ನೋಡಿರೋದು. ನನಗೆ ಜ್ಞಾಪಕ ಇದೆ, ನಾವು ಒಂದು 7-8 ಜನ ಒಟ್ಟಿಗೆ ಸಿನಿಮಾಗೆ ಹೋಗೋದು, ಅಥವಾ 10-12 ಜನ ಯೂಶಲಿ ನಮ್ಮ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಹೋಗೋದು. ಸೊ ಎವ್ರಿ ಟೈಮ್ ಸಿನಿಮಾ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಗೆ ಅದು ಎಷ್ಟು ಖುಷಿ ಇರ್ತಿತ್ತು ಅಂದರೆ, ಆಸ್ ಕಿಡ್ಸ್ ನಾವು ಅಂದರೆ ಹೋಗ್ಬೇಕಂದ್ರೆ 3 days ಮುಂಚೆ ಎಕ್ಸೈಟ್ಮೆಂಟು, ಬರ್ಬೇಕಾದ್ರೆ ಖುಷಿ. ಆ್ಯಂಡ್ ನಾವು ಬರ್ಬೇಕಾದ್ರೂ ಯಾವತ್ತು, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾವು ಯಾವತ್ತು ಅವ್ರು ಚೆನ್ನಾಗಿ ಮಾಡಿಲ್ಲ, ಇವ್ರು ಚೆನ್ನಾಗಿ ಮಾಡಿಲ್ಲ, ಕತೆ ಹಿಂಗಿರ್ ನಾವು ಡಿಸ್ಕಸ್. ಐ ಡೋಂಟ್ ರಿಮೆಂಬರ್. ರೈಟ್. ಆ್ಯಕ್ಚುಲಿ ಐ ಡೋಂಟ್ ರಿಮೆಂಬರ್. ಐ ಆಮ್ ಜಸ್ಟ್ ಹ್ಯಾಪಿ ದಟ್ ನಾನು ಈ ಸಿನಿಮಾ ನೋಡ್ಕೊಂಡ್ ಬಂದಪ್ಪ, ಅಪ್ಪು ಸರ್ ಸಿನಿಮಾ ನೋಡ್ಕೊಂಡ್ ಬಂದಪ್ಪ, ಅಷ್ಟೇ. ಐ ಥಿಂಕ್ ಐ ಟೋಟಲಿ ರಿಲೇಟ್ ಟು ದಿಸ್. ಬಿಕಾಸ್ ಆವಾಗ ನಾವು ಸಿನಿಮಾ ಚೆನ್ನಾಗಿಲ್ಲ ಅಂತ ನಮ್ಮ ಅಮ್ಮಂಗೆ ಒಂದೇ ಏನಿತ್ತು ಅಂದ್ರೆ ತುಂಬ ಫೈಟಿಂಗ್ ಇದ್ರೆ ನಮ್ಮಮ್ಮ ಚೆನ್ನಾಗಿಲ್ಲ ಸಿನಿಮಾ ಲೇಡೀಸ್ಗೆ ಇಷ್ಟ ಆಗಲ್ಲ. ಶಿ ಇಸ್ ಲೈಕ್, ಆ್ಯಂಡ್
the way she used to say that any film is good, what a fighting ಇಲ್ಲ ನೀವು ಹೋಗಿ ನೋಡಲೇಬೇಕು ಅಂತ, that was her thing of saying it, you know. So ನನಗೆ ಜ್ಞಾಪಕನೇ I think ಇಲ್ಲ that's ಅದು. so true. ಈಗ ಏನಾಗಿದೆ ಗೊತ್ತಾ, ಹಾ. everyone has become a filmmaker, Yes. everyone has become a critic. Critic, yes. ಸೊ ಏನಾಗುತ್ತೆ, ಸಿನಿಮಾ ತರ ನೋಡಲ್ಲ, ಎಲ್ಲಿ ತಪ್ಪಿದೆ ಮೇಡಮ್ ಹೇಳ್ದಂಗೆ ಎಲ್ಲಿ ತಪ್ಪಿದೆ ಬಿಡ್ತಾರೆ. Yeah. ಅದನ್ನ ಬಿಟ್ಬಿಟ್ಟು ಆಸ್ ಅ ಆಡಿಯನ್ಸ್ 80s ಅಲ್ಲಿ ಹೆಂಗಿತ್ತು ಹಾ. ಆ ಥರ ನೋಡಿದ್ರೆ I think you will enjoy films. I think it's a takeaway from this whole thing that cinema ಹೋಗಿ ನೋಡಿ ಎಂಜಾಯ್ ಮಾಡಿ, ಇಷ್ಟ ಆದರೆ ಗ್ರೇಟ್, ಇಷ್ಟ ಆಗಲಿಲ್ಲ ಅಂದರೆ ಇಟ್ಸ್ ಓಕೆ, ಯು ನೋ. ಐ ಮೀನ್ ನಾವು ಎಷ್ಟೋ ಲೈಫಲ್ಲಿ ಸುಮಾರು ಕೆಲಸಗಳು ನಮ್ಗೆ ಇಷ್ಟ ಆಗದೆ ಇರೋ ಕೆಲಸಗಳನ್ನು ಮಾಡ್ತೀವಿ, ಬಿಕಾಸ್ ಹಾಫ್ ಆಫ್ ಅಸ್ ಡೋಂಟ್ ಇವನ್ ಲೈಕ್ ಅವರ್ ಜಾಬ್ಸ್. ಈಗ ಸುಮ್ಮನೆ ಬಟ್ಟೆ ಅಂಗಡಿಗೆ ಹೋದಾಗ್ಲೂ ನೀವು ಎಷ್ಟೊಂದ್ ಸತಿ ನೀವು ಒಂದು 100 ಬಟ್ಟೆ ತಗೊಂಡಿದ್ರೆ ನೀವು ಎಲ್ಲಾದ್ರೂ ಅಂಗಡಿಲಿ ಇಷ್ಟಪಟ್ಟೆ ತಂದಿರ್ತೀರಾ, ಹಾಕ್ಬೇಕಾದ್ರೆ ನಿಮ್ಗೆ 50 ಇಷ್ಟ ಆಗೋದು. ನಾವೇ ಚೂಸ್ ಮಾಡಿರ್ತೀವಲ್ಲ, ಬಟ್ಟೆ ನೋಡಿ ಹಾಕೊಂಡು ಟ್ರೈ ಮಾಡಿ ಬಂದ್ರು ನಾವೆಲ್ಲ ಹಾಕಲ್ಲ ರೆಗ್ಯುಲರ್ ಆಗಿ. ಸೊ ಫಿಲ್ಮ್ಸ್ ಆಸ್ ಆಕ್ಟರ್ಸ್, ಇವಾಗ ನಾವು ಮಾಡಿರೋ 10 ಸಿನಿಮಾದಲ್ಲಿ 5 ಸಿನಿಮಾ ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡಿದೀವಿ ಅಂದ್ರೆ ನಮ್ಮ ಇಂಟೆನ್ಷನ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದೇ, ನಿಮ್ಮನ್ನ ಬೇಜಾರು ಮಾಡಿ ಕಳಿಸ್ಬೇಕನ್ನೋದು ಖಂಡಿತ ಅಲ್ಲ. ಸೊ ಐ ಥಿಂಕ್ ಆಡಿಯನ್ಸ್ ಸ್ವಲ್ಪ ಕೈಂಡ್ ಆಗಿ, I think that's the takeaway. Prithvi, ನಿಮಗೆ ಏನು ಅನ್ಸುತ್ತೆ, how should the audience see the film? Of course they have ಅವರಿಬ್ರು ಪಾಯಿಂಟ್ ಹೇಳಿದ್ದಾರೆ, ಇಬ್ರು ಆ್ಯಡಿಂಗ್ ಟು ಇಟ್, ಅವ್ರು ಹೇಳಿದಾಗ ಥಿಯೇಟ್ರಿಗೆ ಬರಬೇಕು ಒಂದು. ಬಟ್ ವಾಟ್ ಮೈ ಕನ್ಸರ್ನ್ ಇಸ್, ಈ ಚಿಕ್ಕ ಟೀಮ್ ಇರುತ್ತಲ್ಲ, ಸ್ಮಾಲ್ ಟೀಮ್ಸ್, ಇಂಡಿ ಫಿಲ್ಮ್ಸ್, ಅವ್ರಿಗೆ ಅಷ್ಟು ಶಕ್ತಿ ಇರಲ್ಲ ಪ್ರಮೋಟ್ ಮಾಡೋದು. ದೇ ವಿಲ್ ಬಿ ಡೂಯಿಂಗ್ ಗುಡ್ ಕಂಟೆಂಟ್ಸ್. ಸೊ ಅವ್ರಿಗೆ ಲೀವೇಜು ಇಲ್ಲ. ನೀವೇ ಹೇಳ್ದಂಗೆ ತುಂಬ ಸಿನಿಮಾಸ್ಗಳು ರಿಲೀಸ್ ಆಗ್ತಾ ಇರೋದ್ರಿಂದ 1 week or 3 days 4 days ಇಂದ ಅವ್ರ ಶೋಸ್ ಕಡಿಮೆ ಆಗುತ್ತೆ. ಸೊ ವರ್ಡ್ ಆಫ್ ಮೌತ್ ಕ್ರಿಯೇಟ್ ಆಗೋದಕ್ಕೆ there isn't a, you know, enough mouths to create the word basically. ಒಂದು enough ಟೈಮು ಇಲ್ಲ. By the time word of mouth kicks in, ಥಿಯೇಟ್ರಲ್ಲಿ ಇವ್ರಿಗೆ ಶೋಸೇ ಇರಲ್ಲ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಆಡಿಯನ್ಸ್ ಥಿಯೇಟ್ರಿಗೆ ಬರಬೇಕು ಒಂದು, ಪ್ಲಸ್ ಈ ಥರ ಚಿಕ್ಕ ಟೀಮ್, ಹಂಬಲ್ ಟೀಮ್ ಏನಾದರೂ ಈ ಥರ ಟ್ರೈ ಮಾಡ್ತಾ ಇದ್ದಾರೆ, ಗಿವಿಂಗ್ ಔಟ್ ಗುಡ್ ಕಂಟೆಂಟ್ಸ್. ಲೈಕ್ ನ್ಯೂ ಕಮರ್ಸ್ ತುಂಬ ಜನ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇದ್ದಾರೆ. ವೆನ್ ಐ ಸಿ ಸಮ್ ಫಿಲ್ಮ್ಸ್, ಎಂತೆಂಥ ಪರ್ಫಾರ್ಮೆನ್ಸ್ ಇದ್ದಾರೆ. ದೇ ಗಿವನ್, ಅವ್ರಿಗೆ ಆಪರ್ಚುನಿಟಿ ಸಿಕ್ಕರೆ ದೇ ವಿಲ್ ಡೂ ವಂಡರ್ಸ್. ಬಟ್ these things are happening. No, in fact you're right, because 17ers ಅನ್ನೋ ಒಂದು ಫಿಲ್ಮ್ ರಿಲೀಸ್ ಆಗಿತ್ತು, 17-18, ಪೃಥ್ವಿ ಕೋಣನ್ನೂರ್ ಅವ್ರದ್ದು. The timing of that film was so odd. ಯಾರು ಹೋಗಿ ನೋಡೋ ಥರ ಟೈಮಿಂಗೇ ಇರಲಿಲ್ಲ ಅದು. ಮಧ್ಯಾಹ್ನ 12 ಗಂಟೆಗೆ ಈ ಕಡೆ ಕಾಲೇಜ್ ಸ್ಟೂಡೆಂಟ್ಸ್ ಹೋಗೋಕ್ಕಾಗಲ್ಲ, ಈ ಕಡೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಐ ಥಿಂಕ್ ಇಫ್ ವಿ ಲೈಕ್ ಸಮಥಿಂಗ್, ನಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳೋ ಜವಾಬ್ದಾರಿ ನಮ್ಮದು ಅನ್ಸುತ್ತೆ. ಆ್ಯಂಡ್ ಇಫ್ ಯು ನಾಟ್ ಲೈಕ್ ಸಮಥಿಂಗ್, ವಿ ಕ್ಯಾನ್ ಕೀಪ್ ಇಟ್ ಟು ಅವರ್ ಸೆಲ್ಸ್. ಐ ಥಿಂಕ್ that's a better way, because I think ಕನ್ನಡ ಸಿನಿಮಾಗಳು ಆದಷ್ಟು ಜಾಸ್ತಿ ಬರಬೇಕು. ಐ ಥಿಂಕ್ ವಿ ಹ್ಯಾವ್ amazing talent, and I'm wishing you all the very best, the entire team, for registration. ಸಿನಿಮಾಕ್ಕೆ ಎಲ್ಲರೂ ಜಾಸ್ತಿ ಬರಲಿ ಆ್ಯಂಡ್ ಸಿನಿಮಾನ ನೋಡಲಿ, and all of you, wishing you all a great year ahead. Thank you. Thanks for having us. Thank you.